ಶ್ರೀ ಗುರುಭ್ಯೋ ನಮಃ. ಶ್ರೀ ವಾದಿರಾಜ ಪ್ರಣೀತ ಪಂಚೀಕರಣ ಆಟ. ಪಂಚೀಕರಣ ಆಟ ಅಂದ್ರೆ ಏನು? ಅದ್ರಲ್ಲಿ ಸೋಲು ಗೆಲುವು ಇದೆಯಾ? ತತ್ವ ತಿಳಿಸೋ ಆಟನ? ಸೃಷ್ಟಿ ಸ್ಥಿತಿ ಲಯನ ಒಂದು ತಿಳಿಸತ್ತಾ? ಇದ್ರ ಬಗ್ಗೆ ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ತುಂಬ ಬ್ರೀಫಾಗಿ ಹೇಳಿದ್ವಿ. ನಮಗೆ ಬಹಳ ಕಾಲ್ಸ್ ಮೆಸೇಜಸ್ ಬಂದು ಆಟವನ್ನು ಒಮ್ಮೆ ಆಡಿ ತೋರಿಸಿ ಅಂತ. ಹೀಗಾಗಿ ಈ ವಿಡಿಯೋನ ಮತ್ತೊಮ್ಮೆ ಮಾಡ್ತಿದ್ದೇವೆ. ಸ್ತ್ರೀಯರನ್ನ ಕುಲದ್ವಯತಾರಿಣಿ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರನ ವರ್ಗಾಯಿಸೋದೇ ಒಬ್ಳು ಸ್ತ್ರೀ ಆಗಿರ್ತಾಳೆ. ಯಾವುದನ್ನ ಬೇಕಾದರೂ ಮಕ್ಕಳಿಗೆ ಕಲಿಸೋ ಸಾಮರ್ಥ್ಯ ಇರೋದು ತಾಯಿಗೆ ಮಾತ್ರ. ಆದ್ರಿಂದ ಮಧ್ವ ಸಿದ್ಧಾಂತದ ಅತೀ ಉನ್ನತವಾದ ತತ್ವವನ್ನ ಸ್ತ್ರೀಯರು ಕೂಡ ಅನುಸಂಧಾನ ಮಾಡಬೇಕು, ಅವ್ರಿಗೂ ಈ ಜ್ಞಾನರಸ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ವಿಜಯದಾಸರು, ಕನಕದಾಸರು ಮೊದಲಾದವರು ಸ್ತ್ರೀಯರಿಗೆ ಯಾವ್ದ್ಯಾವ ತತ್ವ ವಿಹಿತಾನೋ ಅವೆಲ್ಲವನ್ನು ಕನ್ನಡ ಭಾಷೆಯಲ್ಲಿ ತರಲಿಕ್ಕೆ ಶುರು ಮಾಡಿದ್ರು. ಕನ್ನಡದಲ್ಲಿ ಲಕ್ಷ್ಮೀ ಶೋಭಾನ, ಮಧ್ವನಾಮ, ನಾರಾಯಣ ವರ್ಮ ಮುಂತಾದವುಗಳನ್ನ ತಂದ್ರು. ಮನೆ ಕೆಲಸ ಮಾಡ್ತಾ, ಕುಟ್ತಾ, ಬೀಸ್ತಾ ಭಗವದ್ ರೂಪಗಳ ಚಿಂತನೆ ಮಾಡಬೇಕು, ಅದರಿಂದ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಮೂಡಬೇಕು ಅನ್ನೋ ಉದ್ದೇಶದಿಂದ ಈ ಭಾಷೆಯಲ್ಲಿ ತಂದ್ರು. ಮಧ್ವ ಸಿದ್ಧಾಂತದ ಪಂಚವಿಂಶತಿ ತತ್ವಗಳ ಚಿಂತನೆ ಆಗಬೇಕು ಅನ್ನೋ ಉದ್ದೇಶದಿಂದ ಪಂಚೀಕರಣ ಆಟ ಅನ್ನೋದನ್ನ ರಚಿಸಿದ್ದಾರೆ. ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಂಚೇನಿಪಾನಂದ ತೀರ್ಥರ ನೆನೆವೆನನು ದಿನವೂ. ಪಂಚವಿಂಶತಿ ತತ್ವಗಳು ಅಭಿಮಾನಿ ದೇವತೆಗಳು, ಅಂತರ್ಯಾಮಿಯಾದ ಭಗವದ್ ರೂಪಗಳು, ಅವುಗಳ ಸೃಷ್ಟಿ ಲಯ ಇವುಗಳನ್ನೆಲ್ಲ ಒಳಗೊಂಡ ಸುಂದರವಾದ ಆಟ ಅದು ಪಂಚೀಕರಣ ಆಟ. ಪಂಚೀಕರಣ ಆಟ ಸುಮ್ಮನೆ ಆಡೋದಕ್ಕಿಂತ ತದಂತರ್ಯಾಮಿಯಾದ ಚತುರ್ವಿಂಶತಿ ಕೇಶವಾದಿ ಭಗವದ್ ರೂಪಗಳ ಚಿಂತನೆ ಸಹಿತ ಆಡೋದು ಶ್ರೇಷ್ಠ. ಕೇಶವಾದಿ ಚತುರ್ವಿಂಶತಿ ಭಗವದ್ ರೂಪಗಳ ಚಿಂತನೆ ಯಾಕೆ ಬೇಕು? ಶಂಖಚಕ್ರ ಗದಾ ಪದ್ಮಾಧರಾಶ್ಚಿಂತ್ಯಾ ಹರೇರ್ಭುಜಾಹ ಅಂತ ಮಧ್ವಾಚಾರ್ಯ ಹೇಳಿರೋ ಹಾಗೆ ದೇವರ 4 ಭುಜದಲ್ಲಿರುವ ಆಯುಧಗಳ ಕ್ರಮವಾದ ಚಿಂತನೆ ತುಂಬ ಅಗತ್ಯ. ಮೇಲಾಗಿ ನಮಗೆ ಈಗ ಅಜಾದಿ 51 ರೂಪಗಳು ಮತ್ತೆ ಆತ್ಮಾದಿ ರೂಪಗಳ ವಿಸ್ತೃತವಾದ ಚಿಂತನೆ ಸಿಗೋದಿಲ್ಲ. ಆದರೆ 24 ಭಗವತ್ ರೂಪಗಳ ಚಿಂತನೆ ಏನಿದೆ ಅವರ ರೂಪಗಳ ವರ್ಣನೆ ಅದು ಮೊದಲು ನಮಗೆ ಸುಲಭವಾಗಿ ಸಿಗ್ತದೆ. ವಾದಿರಾಜರದು 24 ಮೂರ್ತಿ ಭೇದ ಸ್ತೋತ್ರ, ಕನಕದಾಸರ ಕೇಶವನಾಮ, ಮತ್ತೆ ಸುಮತೀಂದ್ರರದ್ದು ಮೂರ್ತಿ ಭೇದ ಸ್ತೋತ್ರ ಇದೆಲ್ಲ ಸಿಗತ್ತೆ. ಸುಮತೀಂದ್ರ ಸ್ತೋತ್ರದಲ್ಲಿ ಒಂದು ವಿಶೇಷ ಏನಂದ್ರೆ ಸ್ತೋತ್ರದಲ್ಲಿ ಭಾರ್ಯಾ ರೂಪದೊಡನೆ ಉಲ್ಲೇಖ ಮಾಡಿದ್ದಾರೆ. ಅದು ಬಿಟ್ರೆ ವಿಜಯದಾಸರ ದುರ್ಗಾಸುಳಾದಿಯಲ್ಲಿ ಕೇಶವಾದಿ ರೂಪಗಳಿಗೆ ಕ್ರಮವಾಗಿ ಭಾರ್ಯಾ ರೂಪವನ್ನ ಶ್ರೀಲಕ್ಷ್ಮಿ, ಕಮಲಾ, ಪದ್ಮ, ಪದ್ಮಿನಿ, ಕಮಲಾಲಯ ಅಂತ ಹೇಳಿ ಹೀಗೆ ಮುಂದೆ 24 ಭಾರ್ಯಾ ರೂಪಗಳನ್ನ ಒಟ್ಟಾಗಿ ತಿಳಿಸಿ ಹೇಳಿದ್ದಾರೆ. ಅದು ಬಿಟ್ರೆ ನಮ್ಗಿನ್ನೆಲ್ಲೂ ಅಷ್ಟು ಭಾರ್ಯಾ ರೂಪಗಳ ಚಿಂತನೆ ವಿಸ್ತೃತವಾಗಿ ಸಿಗೋದಿಲ್ಲ. ಆದ್ರಿಂದ 24 ಭಗವದ್ ರೂಪಗಳ ಆಯುಧ ಕ್ರಮದ ಚಿಂತನೆ ಅದು ತುಂಬಾ ಅಗತ್ಯ ಆಗಿದೆ. ಮತ್ತೆ ತತ್ವಗಳ ಆಟದಲ್ಲಿ ಅಂತರ್ಯಾಮಿಯಾದ ಭಗವದ್ ರೂಪವನ್ನು ತಿಳಿದೇ ಆಡೋದು ವ್ಯರ್ಥಾನೇ ಅನ್ಕೋಬಹುದು. ತಿಳಿದುಕೊಳ್ಳೋಕೆ ಸುಲಭವಾಗಲು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾದಿರಾಜರ ಚತುರ್ವಿಂಶತಿ ಮೂರ್ತಿ ಭೇದ ಸ್ತೋತ್ರದ್ದು ಲಿಂಕ್ನ ಅಟ್ಯಾಚ್ ಮಾಡಿದ್ದೇವೆ. ಅದನ್ನು ಬಾಯಿಪಾಠ ಮಾಡಿದಷ್ಟು ನಮಗೆ ಚಿಂತನೆ ಸುಲಭ ಆಗ್ತಾ ಹೋಗುತ್ತೆ. ಚೌಕಾಬಾರ ಥರ ಒಂದು ಹಾಸು ಮತ್ತೆ ಕಾಯಿಗಳನ್ನ ತಯಾರಿಸ್ಕೊಂಡು ಆಡೋ ಅಂತ ಆಟ. ಪಂಚಭೂತಗಳು ಪಂಚಪಂಚಗಳಾಗಿ ಪರಸ್ಪರ ಮಿಶ್ರಣವಾಗಿ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಇತ್ಯಾದಿ ಪಂಚಕಗಳು ಉತ್ಪನ್ನವಾಗುವುದೇ ಈ ಪಂಚೀಕರಣದಿಂದ. ಈ ಹಾಸಿನ ಸಹಾಯದಿಂದ ಕಾಯಿಗಳನ್ನ ನಡೆಸಿ ಸೃಷ್ಟಿ ಅಥವಾ ಲಯವನ್ನು ಮನವರಿಕೆ ಮಾಡ್ಕೊಳ್ಬಹುದು. ಮನನದಿಂದ ತತ್ವನಿಶ್ಚಯ, ಅನಂತರ ತಧ್ಯಾನ, ಅನಂತರ ತತ್ವಾಪರೋಕ್ಷ, ಇದಾದ ನಂತರ ಪರಮಾತ್ಮನ ದರ್ಶನ. ಪಂಚೀಕರಣ ಎಂಬ ಪದವನ್ನ ಅರ್ಥೈಸಿ ನೋಡೋಣ. ಪಂಚ ಅಂದರೆ 5 ಮತ್ತು ವಿಸ್ತಾರ ಅಂತ ಭಾವ. ಪಂಚಿ ಎಂದರೆ 5ಗಳ ವಿಸ್ತೃತ ಭಾವ. ಕರಣ ಅಂದ್ರೆ ಮಾಡುವಿಕೆ. ಪಂಚಭೂತಗಳು, ಪಂಚತನ್ಮಾತ್ರ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮನೋವೃತ್ತಿಗಳು, ಪಂಚಪ್ರಾಣಗಳು ಇವುಗಳೆಲ್ಲ ಹೇಗೆ ಸೃಷ್ಟಿಸಲ್ಪಟ್ಟವು ಎಂಬುದರ ರಹಸ್ಯ ಇಲ್ಲಿ ಹೇಳಿದೆ. ಮಂದಮತಿಗಳಿಗೆ ಅರಿಯಲಾಗದ, ಅರಗಿಸಲಾಗದ ಸೃಷ್ಟಿ ಲಯ ಪ್ರಕ್ರಿಯೆಗಳನ್ನು ಪಂಚೀಕರಣ ಆಟದ ಮೂಲಕ ರಾಜರು ಕಲಿಸಿಕೊಟ್ಟಿದ್ದಾರೆ. ಭಾಗವತ ಪುರಾಣಾದಿಗಳಲ್ಲಿ ಪ್ರಸ್ತುತವಾದ ಕ್ಲಿಷ್ಟವಾದ ಸೃಷ್ಟಿ ಪ್ರಕ್ರಿಯೆ ಹಾಗೂ ಲಯ ಪ್ರಕ್ರಿಯೆಗಳನ್ನು ಆಟದ ಮೂಲಕ ಸುಂದರವಾಗಿ ವಿವರಿಸಲಾಗಿದೆ. 24 ತತ್ವಗಳಲ್ಲಿರುವ ಅಭಿಮಾನಿ ದೇವತೆಗಳ ವ್ಯಾಪಾರ, ಸರ್ವತ್ರ ವ್ಯಾಪ್ತನಾದ ಭಗವಂತನ ರೂಪದ ಚಿಂತನೆ, ಸ್ವೋತ್ತಮರಲ್ಲಿ ಕೆಳಗಿನ ದೇವತೆಗಳು ಲಯ ಹೊಂದುವ ಬಗೆ ಮುಂತಾದ ಸೂಕ್ಷ್ಮ ತತ್ವಗಳನ್ನು ವೇದದಲ್ಲಿ ಅಧಿಕಾರ ಇಲ್ಲದ ನಮ್ಮಂತವರು ತಿಳಿದುಕೊಂಡು ಮೋಕ್ಷಾದಿ ಪುರುಷಾರ್ಥವನ್ನು ಹೊಂದುವ ಬಗೆ ಹೇಗೆ ಅನ್ನೋದನ್ನ ಇಲ್ಲಿ ವಿವರಿಸಲಾಗಿದೆ. ಆಗ್ಲೇ ಹೇಳಿದ ಹಾಗೆ ಇದೊಂದು ಚೌಕಾಬಾರ ತರ ಹಾಸಿನ ಮೇಲೆ ಆಡೋ ಅಂತ ಆಟ.
ನಾನು ಸಾಮಾನ್ಯವಾಗಿ ಈ ಹಾಸನ ಮನೆಯಲ್ಲಿ ರಂಗೋಲಿ ಮೇಲೆ ಬರ್ಕೊಳ್ತೀನಿ. ಆದರೆ ಈಗ ನಾನು ಎಲ್ರಿಗೂ ಅರ್ಥ ಆಗಲಿ ಅಂತ ಒಂದು KG ಕಾರ್ಡ್ಬೋರ್ಡ್ ಮೇಲೆ ಇದನ್ನು ಬರ್ಕೋತಾ ಇದ್ದೀನಿ. ಚತುರ್ವಿಂಶತಿ ಭಗವದ್ ರೂಪಗಳ ಚಿಂತನೆ ಸುಲಭಕ್ಕೆ ಅನುಸಂಧಾನಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ತತ್ತತ್ ಸ್ಥಾನದಲ್ಲಿ ಆ ಭಗವದ್ ರೂಪವನ್ನು ಅಂಟಿಸ್ಕೊಂಡಿದ್ದೀನಿ. ಇನ್ನು ಕಾಯಿಗಳ ತಯಾರಿಕೆ. ಆಕಾಶ ತತ್ವಕ್ಕೆ ವೃತ್ತಾಕಾರ, ಬಣ್ಣ ಕಪ್ಪು, ಮತ್ತು ವಾಯುತತ್ವಕ್ಕೆ ಆಕಾರ ಷಟ್ಕೋಣ ನೀಲವರ್ಣ, ತೇಜ ಅಥವಾ ಅಗ್ನಿ ತತ್ವಕ್ಕೆ ತ್ರಿಕೋಣಾಕಾರ, ಬಣ್ಣ ರಕ್ತವರ್ಣ, ಅಪ್ಪು ತತ್ವಕ್ಕೆ ಅರ್ಧಚಂದ್ರಾಕೃತಿ ಶ್ವೇತವರ್ಣ, ಪೃಥ್ವಿ ತತ್ವಕ್ಕೆ ಚತುರಸ್ರ ಆಕಾರ ಸುವರ್ಣವರ್ಣ. ಹೀಗೆ ತಯಾರಿಸಿಕೊಂಡು ಇಲ್ಲಿರೋ ಹಾಸಿನ ಸಹಾಯದಿಂದ ಕಾಯಿಗಳನ್ನ ನಡೆಸಿ ಸೃಷ್ಟಿ ಅಥವಾ ಲಯವನ್ನು ಮನವರಿಕೆ ಮಾಡ್ಕೊಳ್ಬೋದು. ಇಲ್ಲಿ ಕೋಷ್ಟಕದಲ್ಲಿ 24 ತತ್ವಗಳು, ತತ್ವಾಭಿಮಾನಿ ದೇವತೆಗಳು ಮತ್ತು ತತ್ವಗಳಲ್ಲಿರುವ ಭಗವದ್ ರೂಪಗಳು ಅಷ್ಟು ಕೂಡ ಇದೆ. ಪಂಚ ಜ್ಞಾನೇಂದ್ರಿಯಗಳಿಗೆ 5ರಿಂದ 9 ಕೇಶವಾದಿ ಭಗವದ್ ರೂಪಗಳೇನಿದೆ ಅವು. ಪಂಚ ಕರ್ಮೇಂದ್ರಿಯಗಳೇನಿವೆ ವಾಕ್ಪಾಣಿ ಪಾದ ಪಾಯು ಗುಹ್ಯ ಉಪಸ್ಥಗಳಿಗೆ 10ರಿಂದ 14ನವರೆಗೆ ಏನು ಕೇಶವಾದಿ ಭಗವದ್ ರೂಪಗಳಿದೆ ಅವು. ಪಂಚ ತನ್ಮಾತ್ರಗಳಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಗೆ 15ರಿಂದ 19ರವರೆಗಿನ ಕೇಶವಾದಿ ಭಗವದ್ ರೂಪಗಳೇನಿವೆ ಅವು. ಮತ್ತು ಪಂಚಭೂತಗಳಿಗೆ 20ರಿಂದ 24 ಏನು ಕೇಶವಾದಿ ಭಗವದ್ ರೂಪಗಳಿವೆ ಅವು. ಮತ್ತು ಸೃಷ್ಟಿ ಕ್ರಮದಲ್ಲಿ ಹೀಗೆ ಶುರುವಿಗೆ ಪಂಚ ಜ್ಞಾನೇಂದ್ರಿಯ, ನಂತರ ಪಂಚ ಕರ್ಮೇಂದ್ರಿಯ, ನಂತರ ಪಂಚ ತನ್ಮಾತ್ರಗಳು, ಇದೇ ಕ್ರಮದಲ್ಲಿ ಸೃಷ್ಟಿ ನಡೆಯುತ್ತೆ. ಈಗ ಪಂಚೀಕರಣ ಆಟನ ಶುರು ಮಾಡೋಣ. ಪೂರ್ವ ಬ್ರಹ್ಮಕಲ್ಪ ಪ್ರಳಯವಾಗೋಣ. ಆ ಪ್ರಳಯ ಜಲಧಿಯಲ್ಲಿ ಶ್ರೀಹರಿಯು 7 ಕೋಟಿ ಗಾವುದ ಪರಿಮಿತ ಚಿಕ್ಕ ಬಾಲಕನಾಗಿ 50 ಕೋಟಿ ಗಾವುದ ಪರಿಮಿತ ಬ್ರಹ್ಮಾಂಡವನ್ನೇ ವಟದೆಲೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಶಯನ ಮಾಡಿರುತ್ತಾನೆ. ಅದೇ ಅವನ ಯೋಗನಿದ್ರೆ. ಆ ಕಾಲದಲ್ಲಿ ಜಗತ್ ಸೃಷ್ಟಿಯಾದಿ ವ್ಯಾಪಾರ ಶೂನ್ಯನಾದ ಪ್ರಯುಕ್ತ ಹರಿಗೆ ಶೂನ್ಯನಾಮಕನೆಂದು ಹೆಸರು. ಪ್ರಳಯ ಕಾಲ ಮುಗಿಯಲು 12.5 ವರ್ಷ ಇರಲಾಗಿ ಯೋಗನಿದ್ರೆಯನ್ನು ಮುಗಿಸಿ ಅಂಬ್ರಣೀ ದೇವಿಗೆ ತನ್ನನ್ನು ಕುರಿತು ಸ್ತೋತ್ರ ಮಾಡಲು ಪ್ರೇರೇಪಿಸಿದನು. ಆಗ ಅಂಬ್ರಣೀ ದೇವಿಯರು ಜಯ ಜಯವೆಂದು ಶ್ರುತಿಗೀತೆಯಿಂದ ಸ್ತೋತ್ರ ಪ್ರಾರಂಭಿಸಲು ತನ್ನ ಆತ್ಮಸೃಷ್ಟಿ ಮಾಡುತ್ತಾನೆ. ಅಂದರೆ ಅನೇಕ ರೂಪಗಳಿಂದ ಪ್ರಾದುರ್ಭಾವನಾಗುತ್ತಾನೆ. ಶ್ರೀಹರಿಯು ತಮಸ್ಸನ್ನು ತಾನೇ ನುಂಗಿದ. ವಟಪತ್ರವು ಭೂದೇವಿಯಲ್ಲಿ ಸೇರಿತು, ಜಲವು ಶ್ರೀದೇವಿಯಲ್ಲಿ ಸೇರಿತು. ಅನಂತರ ಶೂನ್ಯನಾಮಕ ನಾರಾಯಣನಿಂದ ಮಾಯಾಸಹಿತ ವಾಸುದೇವ, ಜಯಾಸಹಿತ ಸಂಕರುಷಣ, ಕೃತಿಸಹಿತ ಪ್ರದ್ಯುಮ್ನ, ಶಾಂತಿಸಹಿತ ಅನಿರುದ್ಧ, ಕೇಶವಾದಿ, ಅಜಾದಿ, ವಿಶ್ವಾದಿ, ಸಹಸ್ರ ಇತ್ಯಾದಿ ಅನಂತ ರೂಪಗಳಿಂದ ಪ್ರಾದುರ್ಭಾವವಾಯಿತು. ಇದೇ ಆತ್ಮಸೃಷ್ಟಿ. ಶ್ರೀಹರಿ ಇಚ್ಛೆಯಂತೆ ರಮಾದೇವಿಯರು ಅಷ್ಟೇ ರೂಪಗಳನ್ನು ತಾಳುವುದೇ ಪರಾಧೀನ ವಿಶೇಷಾವಾಪ್ತಿ ಎಂಬ ಸೃಷ್ಟಿ. ಜೀವರ ಸ್ಥೂಲ ದೇಹಗಳ ಸೃಷ್ಟಿಯೇ ಮಿಶ್ರ ಸೃಷ್ಟಿ ಎನಿಸಿಕೊಳ್ಳುತ್ತದೆ. ತ್ರಿಗುಣ ಪ್ರಕೃತಿ ಕಾರ್ಯವಾದ ಬ್ರಹ್ಮಾಂಡದ ಸೃಷ್ಟಿಯೇ ಕೇವಲ ಸೃಷ್ಟಿ ಎನಿಸುತ್ತದೆ. ಈ ಬ್ರಹ್ಮಾಂಡ ರಚನೆಯಲ್ಲಿ 1 ಮುಷ್ಟಿ ತಮೋರಾಶಿ, 2 ಮುಷ್ಟಿ ರಜೋರಾಶಿ, 4 ಮುಷ್ಟಿ ಸತ್ವರಾಶಿ, ಈ ರೀತಿ ಒಟ್ಟು 7 ಭಾಗಗಳಿರುತ್ತವೆ. ಸೃಷ್ಟಿ ಮಾಡಲು ನೀನು ಪ್ರಾರ್ಥಿಸಿರುವಿ, ಏನಾದರೂ ಕೊಡು ಎಂದು ಅಂಬ್ರಣೀ ದೇವಿಯರಿಗೆ ಶ್ರೀಮನ್ನಾರಾಯಣನು ಹೇಳಿದನು. ಆಗ ಅಂಬ್ರಣೀ ದೇವಿಯರು ಸತ್ವ, ರಜಸ್ಸು, ತಮಸ್ಸಿನಿಂದ ಕೂಡಿದ 1 ಗಂಟನ್ನು ತಂದು ಸ್ವಾಮಿಯ ಕೈಯಲ್ಲಿ ಕೊಟ್ಟರು. ಸತ್ವಗುಣಕ್ಕೆ ಶ್ರೀದೇವಿಯ ಪತಿಯಾದ ವಿಶ್ವನು, ರಜೋಗುಣಕ್ಕೆ ಭೂದೇವಿಯ ಪತಿಯಾದ ತೈಜಸನು, ತಮೋಗುಣಕ್ಕೆ ದುರ್ಗಾದೇವಿಯ ಪತಿಯಾದ ಪ್ರಾಜ್ಞನು ನಿಯಾಮಕರು. ಅದರಲ್ಲಿದ್ದ ಶುದ್ಧ ಸತ್ವವನ್ನು ಮುಕ್ತರಿಗೆ ತೆಗೆದಿಟ್ಟು ಮಿಕ್ಕ 100 ಸತ್ವ, 12 ರಜಸ್ಸು, 1 ತಮಸ್ಸು, ಒಟ್ಟು 113 ಬಿಂದುಗಳಿಂದ ಅವ್ಯಕ್ತ ತತ್ವದ ಸೃಷ್ಟಿಯಾಯಿತು. ಮೂಲ ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿ ಅಂಬ್ರಣೀ ದೇವಿಯರು. ಮಾಯಾಪತಿಯಾದ ವಾಸುದೇವನಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು. ಜಯಾಪತಿಯಾದ ಸಂಕರ್ಷಣೆಯಿಂದ ವಾಯುದೇವರು ಹುಟ್ಟಿದರು. ಬ್ರಹ್ಮದೇವರ ದೆಸೆಯಿಂದ ಗರುಡದೇವರು ಹುಟ್ಟಿದರು. ಭಾರತೀಪತಿಯಾದ ವಾಯುದೇವರ ದೆಸೆಯಿಂದ ಶೇಷದೇವರು ಹುಟ್ಟಿದರು. ವಾರುಣೀಪತಿಯಾದ ಶೇಷದೇವರ ದೆಸೆಯಿಂದ ರುದ್ರದೇವರು ಹುಟ್ಟಿದರು. ಅನಂತರ ಎಲ್ಲಾ ದೇವತೆಗಳು ಹುಟ್ಟಿದರೆಂದು ತಿಳಿಯತಕ್ಕದ್ದು. ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿ ಸರಸ್ವತೀ ದೇವಿಯರು, ಭಾರತೀ ದೇವಿಯರು. ರಜೋರಾಶಿಯಲ್ಲಿರುವ 12 ರಜಸ್ಸು ಹಾಗೂ 1 ತಮಸ್ಸು ಕೂಡಿ ಮಹತ್ತತ್ವವು ಹುಟ್ಟಿತು. ಅದಕ್ಕೆ ಅಭಿಮಾನಿನಿ ಸರಸ್ವತೀಪತಿ ಬ್ರಹ್ಮದೇವರು ಹಾಗೂ ಭಾರತೀಪತಿ ವಾಯುದೇವರು. ಅದರಲ್ಲಿ ಕೆಲವು ಭಾಗಗಳನ್ನು ತೆಗೆದುಕೊಂಡು ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದರು. ಅದಕ್ಕೆ ಅಭಿಮಾನಿನಿ ಸೌಪರ್ಣೀಪತಿ ಗರುಡದೇವರು, ವಾರುಣೀಪತಿ ಶೇಷದೇವರು ಹಾಗೂ ಪಾರ್ವತೀಪತಿ ರುದ್ರದೇವರು. ಸೌಪರ್ಣೀಪತಿ ಗರುಡದೇವರು ದೇವರಿಗೆ ವಾಹನರಾದರು. ವಾರುಣೀಪತಿ ಶೇಷದೇವರು ದೇವರಿಗೆ ಹಾಸಿಗೆಯಾದರು. ಪಾರ್ವತೀಪತಿ ರುದ್ರದೇವರು ಸೃಷ್ಟಿಯನ್ನು ಮಾಡಿದರು. ಅಹಂಕಾರದಲ್ಲಿ 3 ಭಾಗಗಳನ್ನು ಮಾಡಿದರು: ವೈಕಾರಿಕ, ತೈಜಸ, ತಾಮಸ. ವೈಕಾರಿಕ ಅಹಂಕಾರದಿಂದ
ದೇವತೆಗಳ ದೇಹಗಳು, ಜೀವರ ಮನಸ್ಸುಗಳು ಹುಟ್ಟಿದವು. ಇದಕ್ಕೆ ಬ್ರಹ್ಮಪುತ್ರನಾದ ರುದ್ರರು ಅಭಿಮಾನಿನಿಯು. ತೈಜಸ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಹುಟ್ಟಿದವು. ಇದಕ್ಕೆ ವಾಯುಪುತ್ರನಾದ ರುದ್ರನು ಅಭಿಮಾನಿಯನು. ತಾಮಸ ಅಹಂಕಾರ ದೆಸೆಯಿಂದ ಪಂಚತನ್ಮಾತ್ರ, ಪಂಚಮಹಾಭೂತಗಳು ಮತ್ತು ಪಂಚಪರ್ವ ಅವಿದ್ಯಾದಿಗಳು ಹುಟ್ಟಿದವು. ಇದಕ್ಕೆ ಅಭಿಮಾನಿ ಶೇಷಪುತ್ರನಾದ ರುದ್ರನು. ಪಂಚಪರ್ವ ಅವಿದ್ಯಾದಿಗಳಿಗೆ ನಾಗಾದಿ ಪಂಚವಾಯುರೂಪಗಳು ಅಭಿಮಾನಿಗಳು. ಕ್ರುದ್ಧೋಲ್ಕಾದಿ ಪಂಚ ಭಗವದ್ರೂಪಗಳು ನಿಯಾಮಕಗಳು. ಪಂಚಪರ್ವ ಅವಿದ್ಯಾದಿಗಳಲ್ಲಿರುವ ಪಂಚವಾಯುರೂಪಗಳು ತದಂತರ್ಗತ ಪಂಚ ಭಗವದ್ರೂಪಗಳು. ತಮಸ್ಸು ಭಾರತೀಪತಿ ನಾಗಾಂತರ್ಗತ ದುರ್ಗಾಪತಿ ಕ್ರುದ್ಧೋಲ್ಕಾಯ ನಮಃ. ಮೋಹ ಭಾರತೀಪತಿ ಕೃಕಲಾಂತರ್ಗತ ಅಂಬೃಣೀಪತಿ ಮಹೋಲ್ಕಾಯ ನಮಃ. ಮಹಾಮೋಹ ಭಾರತೀಪತಿ ಕೂರ್ಮಾಂತರ್ಗತ ಮಹಾಲಕ್ಷ್ಮೀಪತಿ ವೀರೋಲ್ಕಾಯ ನಮಃ. ತಾಮಿಸ್ರ ಭಾರತೀಪತಿ ದೇವದತ್ತಾಂತರ್ಗತ ದಕ್ಷಿಣಾಪತಿ ದ್ಯುಲ್ಕಾಯ ನಮಃ. ಅಂಧತಾಮಿಸ್ರ ಭಾರತೀಪತಿ ಧನಂಜಯಾಂತರ್ಗತ ಜಯಂತೀಪತಿ ಸಹಸ್ರೋಲ್ಕಾಯ ನಮಃ. ಪಂಚಪರ್ವ ಅವಿದ್ಯಾದಿಗಳಿಂದ 4 ಪ್ರಕಾರದ ಅಜ್ಞಾನಗಳು ಹುಟ್ಟುತ್ತವೆ. ಅವು ಯಾವುವೆಂದರೆ ಅನಿತ್ಯಕ್ಕೆ ನಿತ್ಯತ್ವ ಕಲ್ಪನಾ, ದುಃಖಕ್ಕೆ ಸುಖತ್ವ ಕಲ್ಪನಾ, ಅನಾತ್ಮನಿಗೆ ಆತ್ಮತ್ವ ಕಲ್ಪನಾ, ಅಶುಚಿಗೆ ಶುಚಿತ್ವ ಕಲ್ಪನಾ. ತತ್ವಾಭಿಮಾನಿ ದೇವತೆಗಳು ಪ್ರಾರ್ಥನೆ ಮಾಡುತ್ತಿರಲಿಕ್ಕಾಗಿ ಲಕ್ಷ್ಮೀನಾರಾಯಣ ದೇವರು ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿ ವಿರಾಟ್ ರೂಪದಿಂದ ನಿಂತು ಪದ್ಮನಾಭ ರೂಪದಿಂದ ಶಯನ ಮಾಡಿದರು. ಇದಿಷ್ಟು ಅಸಂಸೃಷ್ಟ. ಸಂಸೃಷ್ಟ ಎಂದರೆ ಬ್ರಹ್ಮಾಂಡದೊಳಗಿದ್ದಂತಹ ಪದಾರ್ಥಗಳಿಗೆ ಹೆಸರು. ಪದ್ಮನಾಭ ರೂಪದಿಂದ ಶಯನ ಮಾಡಿದಂತಹ ದೇವರ ನಾಭಿಕಮಲದೊಳಗೆ ಬ್ರಹ್ಮದೇವರು ಹುಟ್ಟಿದರು. ಅವರು ಹುಟ್ಟಿ ಸೃಷ್ಟಿ ಮಾಡಿದರು. ಶಬ್ದ ತನ್ಮಾತ್ರದಿಂದ ಆಕಾಶ ಹುಟ್ಟಿತು. ಸ್ಪರ್ಶ ತನ್ಮಾತ್ರದಿಂದ ವಾಯು ಹುಟ್ಟಿತು. ರೂಪ ತನ್ಮಾತ್ರದಿಂದ ಅಗ್ನಿ ಹುಟ್ಟಿತು. ರಸ ತನ್ಮಾತ್ರದಿಂದ ಅಪ್ಪು ಹುಟ್ಟಿತು. ಗಂಧ ತನ್ಮಾತ್ರದಿಂದ ಪೃಥ್ವಿ ಹುಟ್ಟಿತು. ಈ ರೀತಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶಗಳು ಉತ್ಪನ್ನವಾದವು. ಆಕಾಶಕ್ಕೆ ಶಬ್ದ ಒಂದೇ ಗುಣ, ವಾಯುವಿಗೆ ಶಬ್ದ ಸ್ಪರ್ಶ ಎಂದು 2 ಗುಣ, ತೇಜಸ್ಸಿಗೆ ಶಬ್ದ ಸ್ಪರ್ಶ ರೂಪ ಎಂದು 3 ಗುಣ, ಅಪ್ಪಿಗೆ ಶಬ್ದ ಸ್ಪರ್ಶ ರೂಪ ರಸ ಎಂದು 4 ಗುಣ, ಪೃಥ್ವಿಗೆ ಶಬ್ದಾದಿ 5 ಗುಣ. ಆಕಾಶಾದಿ ಪಂಚಭೂತಗಳು 2 ಆದವು. ಆಕಾಶವು ತನ್ನ ಸ್ವಾಂಶವನ್ನು ತಾನು ಇಟ್ಟುಕೊಂಡು ಮಿಕ್ಕ ಅರ್ಧದೊಳಗೆ 4 ಭಾಗ ಮಾಡಿ ತನ್ನ ಅಂಶವನ್ನು ಅಂದರೆ ಬೈಲತ್ವವನ್ನು ಬಾಕಿ 4 ಭೂತಗಳಿಗೂ ಕೊಟ್ಟಿತು. ವಾಯುವಿಗೆ ಬೈಲತ್ವ, ಅಗ್ನಿಗೆ ಬೈಲತ್ವ, ಅಪ್ಪಿಗೆ ಬೈಲತ್ವ, ಪೃಥ್ವಿಗೆ ಬೈಲತ್ವ ಹೀಗೆ ಹಂಚಿ ಮಿಕ್ಕ ಅರ್ಧ ಭಾಗ ಸ್ವಾಂಶವು ಕರ್ತೃ ಅಥವಾ ಚೇತನ ಎಂದೆನಿಸಿಕೊಂಡಿತು. ಹೀಗೆಯೇ ವಾಯು ತನ್ನ ಸ್ವಾಂಶವನ್ನು ತಾನು ಇಟ್ಟುಕೊಂಡು ಮಿಕ್ಕ ಅರ್ಧ ಅಂಶ ಚಲನತ್ವವನ್ನು 4 ಭಾಗ ಮಾಡಿ ಆಕಾಶಾದಿ 4 ಭೂತಗಳಿಗೆ ಕೊಟ್ಟಿತು. ತನ್ನ ಸ್ವಾಂಶದಿಂದ ಉದಾನವಾಯು ಎನಿಸಿಕೊಂಡಿತು. ಅಗ್ನಿಯು ತನ್ನ ಸ್ವಾಂಶವನ್ನು ಇಟ್ಟುಕೊಂಡು ಮಿಕ್ಕ ಅರ್ಧ ಅಂಶವನ್ನು ಎಂದರೆ ಉಷ್ಣತ್ವವನ್ನು ಆಕಾಶಾದಿ 4 ಭೂತಗಳಿಗೆ ಹಂಚಿತು. ತನ್ನ ಸ್ವಾಂಶವು ಚಕ್ಷುರಿಂದ್ರಿಯ ಎನಿಸಿಕೊಂಡಿತು. ಅಪ್ಪು ತನ್ನ ಸ್ವಾಂಶವನ್ನು ತಾನು ಇಟ್ಟುಕೊಂಡು ಮಿಕ್ಕ ಅರ್ಧ ಅಂಶವನ್ನು ಅಂದರೆ ದ್ರವತ್ವವನ್ನು ಆಕಾಶಾದಿ 4 ಭೂತಗಳಿಗೆ ಹಂಚಿತು. ತನ್ನ ಸ್ವಾಂಶವು ರಸ ಎಂದೆನಿಸಿಕೊಂಡಿತು. ಪೃಥ್ವಿಯು ತನ್ನ ಸ್ವಾಂಶ ತಾನು ಇಟ್ಟುಕೊಂಡು ಮಿಕ್ಕ ಅರ್ಧ ಅಂಶ ಅಂದರೆ ಕಠಿಣತ್ವವನ್ನು ಆಕಾಶಾದಿ 4 ಭೂತಗಳಿಗೆ ಹಂಚಿತು. ತನ್ನ ಸ್ವಾಂಶದಿಂದ ಗುಹ್ಯ ಎನಿಸಿಕೊಂಡಿತು. ಪಂಚಭೂತಗಳು, ಇವುಗಳನ್ನು ನಿಯಮಿಸುವ ಪಂಚಮುಖ ರುದ್ರರು, ಅವರನ್ನೂ ನಿಯಮಿಸುವ ಪಂಚ ಪ್ರಾಣಾಂತರ್ಗತ ಪಂಚರೂಪಿ ಭಗವಂತನ ಚಿಂತನೆ. ಇವುಗಳನ್ನು ಪಂಚೀಕರಿಸುವುದೇ ಪಂಚೀಕರಣ ಆಟ. ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ ಈ ಕಡೆ ಎಲ್ಲ ಸಮಾನಾಂಶಗಳು. ಈ ಕಡೆ ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ ಮುಖ್ಯಾಂಶಗಳು. ಆಕಾಶಾತ್ ವಾಯು, ವಾಯೋರ್ ಅಗ್ನಿ, ಅಗ್ನೇರ್ ಆಪಃ, ಅದ್ಭ್ಯ ಪೃಥ್ವಿ. ಹಾಗೆ ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪಿಂದ ಪೃಥ್ವಿ. ಈ ಕ್ರಮದಲ್ಲಿ ಸೃಷ್ಟಿ. ಮತ್ತೆ ಲಯ ಆಗಬೇಕಾದ್ರೆ ಮತ್ತೆ ಇದೇ ಕ್ರಮದಲ್ಲಿ ಉಲ್ಟಾ ಆಗ್ತಾ ಹೋಗುತ್ತೆ. ಪಂಚಭೂತಗಳಿಗೆ ನಿಯಾಮಕ ನಾರಾಯಣಾದಿ ಪಂಚಭಗವದ್ ರೂಪಗಳು ಹೀಗಿವೆ, ಮತ್ತೆ ನಿಯಾಮಕ ಕೇಶವಾದಿ ಭಗವದ್ ರೂಪಗಳು ಹೀಗಿವೆ. ಕೆಲವರು ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ ಇವುಗಳಿಗೆ ಕ್ರಮವಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಹೇಳಿದರೆ, ಇನ್ನೂ ಕೆಲವರು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳ್ತಾರೆ. ಮತ್ತೆ ನಿಯಾಮಕ ಕೇಶವಾದಿ ಭಗವದ್ ರೂಪಗಳು ಕ್ರಮವಾಗಿ ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ, ಕೃಷ್ಣ ಹೀಗಿವೆ. ಪಂಚಮಹಾಭೂತಗಳಿಗೆ ಪ್ರಾಣಾದಿ ಪಂಚವಾಯುರೂಪಗಳು ಅಭಿಮಾನಿಗಳು, ಅನಿರುದ್ಧಾದಿ ಪಂಚಭಗವದ್ ರೂಪಗಳು ನಿಯಾಮಕಗಳು. ಆಕಾಶದ ಗುಣಗಳು. ನಾಮ ಆಕಾಶ, ವರ್ಣ ಕಪ್ಪು, ಗುಣ ಶಬ್ದ, ಮುಖ ಈಶಾನ, ಶಕ್ತಿ ಪರಾಶಕ್ತಿ, ರೂಪ ವೃತ್ತ, ಸ್ವಭಾವ ಬೈಲತ್ವ, ಕ್ರಿಯೆ ಅನುಗ್ರಹ, ದೇವತೆ ಪರಾಶಿವ, ಅಕ್ಷರ ಬಿಂದು. ಆಕಾಶಭೂತದಿಂದ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯಗಳು ಹುಟ್ಟುವವು.
ಆಕಾಶಭೂತದಲ್ಲಿ ದ್ಯುನಾಮಕ ಭಾರತೀಪತಿ ಸಮಾನವಾಯುವಂತರ್ಗತ ಶಾಂತಿಪತಿ ಅನಿರುದ್ಧಾಯ ನಮಃ. ವಾಯುವಿನ ಗುಣಗಳು: ನಾಮ ವಾಯು, ವರ್ಣ ನೀಲ, ಗುಣ ಸ್ಪರ್ಶ, ಮುಖ ತತ್ಪುರುಷ, ಶಕ್ತಿ ಸದಾಶಕ್ತಿ, ರೂಪ ಷಟ್ಕೋಣ, ಸ್ವಭಾವ ಚಲನತ್ವ, ಕ್ರಿಯಾ ಸಂಚಾರ, ದೇವತೆ ಸದಾಶಿವ, ಅಕ್ಷರ ನಾದ. ವಾಯುಭೂತದಿಂದ ಪ್ರಸಾರಣ, ಅಕುಂಚನ, ಸ್ಥೈರ್ಯ, ಉದ್ಗಮನ, ಪತನವಾಗುತ್ತದೆ. ವಾಯುಭೂತದಲ್ಲಿ ಪೃಥ್ವಿ ನಾಮಕ ಭಾರತೀಪತಿ ಉದಾನ ವಾಯುವಂತರ್ಗತ ಕೃತಿಪತಿ ಪ್ರದ್ಯುಮ್ನಾಯ ನಮಃ. ತೇಜಸ್ಸಿನ ಗುಣಗಳು: ನಾಮ ಅಗ್ನಿ, ವರ್ಣ ರಕ್ತವರ್ಣ, ಗುಣ ತೇಜಸ್ಸು, ಮುಖ ಅಘೋರ, ಶಕ್ತಿ ಪಾರ್ವತಿ, ರೂಪ ತ್ರಿಕೋನ, ಸ್ವಭಾವ ಉಷ್ಣತ್ವ, ಕ್ರಿಯಾ ಸಂತಾಪ, ದೇವತೆ ರುದ್ರ, ಅಕ್ಷರ ಮಕಾರ. ತೇಜಸ್ಸಿನಿಂದ ಕ್ಷುಧ, ಪಿಪಾಸೆ, ನಿದ್ರಾ, ಆಲಸ್ಯ, ವ್ಯವಸಾಯಗಳು ಆಗುತ್ತದೆ. ತೇಜೋಭೂತದಲ್ಲಿ ದಿಗ್ನಾಮಕ ಭಾರತೀಪತಿ ವ್ಯಾನವಾಯುವಂತರ್ಗತ ಜಯಾಪತಿ ಸಂಕರ್ಷಣಾಯ ನಮಃ. ಅಪ್ತತ್ವದ ಗುಣಗಳು: ನಾಮ ಅಪು, ವರ್ಣ ಶ್ವೇತ, ಗುಣ ಮಧುರರಸ, ಮುಖ ವಾಮದೇವ, ಶಕ್ತಿ ಲಕ್ಷ್ಮೀ, ರೂಪ ಅರ್ಧಚಂದ್ರಾಕೃತಿ, ಸ್ವಭಾವ ದ್ರವತ್ವ, ಕ್ರಿಯಾರಸ, ದೇವತೆ ವಿಷ್ಣು, ಅಕ್ಷರ ಉಕಾರ. ಅಭೂತದಿಂದ ಶುಕ್ಲ, ಮೇಧಸ್ಸು, ಮಜ್ಜ, ರಕ್ತ, ಮೂತ್ರಾದಿಗಳು ಆಗುತ್ತದೆ. ಅಭೂತದಲ್ಲಿ ವಾಂಗ್ನಾಮಕ ಭಾರತೀಪತಿ ಅಪಾನವಾಯುವಂತರ್ಗತ ಮಾಯಾಪತಿ ವಾಸುದೇವಾಯ ನಮಃ. ಪೃಥ್ವಿಯ ಗುಣಗಳು: ನಾಮ ಪೃಥ್ವಿ, ವರ್ಣ ಸುವರ್ಣ, ಗುಣ ಸುಗಂಧ, ಮುಖ ಸದ್ಯೋಜಾತ, ಶಕ್ತಿ ಸರಸ್ವತಿ, ರೂಪ ಚತುಷ್ಕೋಣ, ಸ್ವಭಾವ ಕಠಿಣತ್ವ, ಕ್ರಿಯಾ ಸೃಷ್ಟಿ, ದೇವತೆ ಬ್ರಹ್ಮ, ಅಕ್ಷರ ಅಕಾರ. ಪೃಥ್ವಿಯಿಂದ ಅಸ್ಥಿ, ಮಾಂಸ, ಸ್ನಾಯು, ಚರ್ಮ, ರೋಮಾದಿಗಳು ಹುಟ್ಟುತ್ತವೆ. ಪೃಥ್ವೀಭೂತದಲ್ಲಿ ವಿದ್ಯುನ್ನಾಮಕ ಭಾರತೀಪತಿ ಪ್ರಾಣವಾಯುವಂತರ್ಗತ ಲಕ್ಷ್ಮೀಪತಿ ನಾರಾಯಣಾಯ ನಮಃ. ಗುಣ ಬೈಲತ್ವ. ಅದು ತನ್ನ ಗುಣದ ಅರ್ಧ ಭಾಗನ ಭೂತಪ್ರೇತ ಪಿಶಾಚಾದಿಗಳಿಗೆ ಕೊಟ್ಟು ಮಿಕ್ಕ ಅರ್ಧ ಭಾಗನ ತಮ್ಮ 5 ಮಂದಿಯಲ್ಲೇ ಹಂಚಿಕೊಂಡಿತು. ವಾಯುವಿನ ಗುಣ ಚಲನತ್ವ. ಇದು ತನ್ನ ಗುಣದ ಅರ್ಧ ಭಾಗವನ್ನು ಪಕ್ಷಿ ಪನ್ನಗಾದಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲೇ ಹಂಚಿಕೊಂಡಿತು. ತೇಜದ ಗುಣ ಉಷ್ಣತ್ವ. ಇದು ತನ್ನ ಗುಣದ ಅರ್ಧ ಭಾಗವನ್ನು ದೇವತೆಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನ ತಮ್ಮ 5 ಮಂದಿಯಲ್ಲೇ ಹಂಚಿಕೊಂಡಿತು. ತತ್ವದ ಗುಣ ದ್ರವತ್ವ. ಇದು ತನ್ನ ಗುಣದ ಅರ್ಧ ಭಾಗವನ್ನು ಜಲಚರ ಪ್ರಾಣಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲೇ ಹಂಚಿಕೊಂಡಿತು. ಪೃಥ್ವಿಯ ಗುಣ ಕಠಿಣತ್ವ. ಇದು ತನ್ನ ಗುಣದ ಅರ್ಧ ಭಾಗವನ್ನು ಜಡ ಜೀವಿಗಳಿಗೆ ಕೊಟ್ಟು ಉಳಿದ ಅರ್ಧ ಭಾಗವನ್ನು ತಮ್ಮ 5 ಮಂದಿಯಲ್ಲೇ ಹಂಚಿಕೊಂಡಿತು. ಆಕಾಶದ ಮನೆಯಲ್ಲಿ ಮನಪಂಚಕಗಳ ಸೃಷ್ಟಿ, ವಾಯುವಿನ ಮನೆಯಲ್ಲಿ ಪಂಚಪ್ರಾಣಗಳ ಸೃಷ್ಟಿ, ತೇಜದ ಮನೆಯಲ್ಲಿ ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿ, ಅಪ್ಪಿನ ಮನೆಯಲ್ಲಿ ಪಂಚ ತನ್ಮಾತ್ರಗಳ ಸೃಷ್ಟಿ, ಮತ್ತೆ ಪೃಥ್ವಿ ತತ್ವದ ಮನೆಯಲ್ಲಿ ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿ. ಮತ್ತೆ ಪತ್ನಿ ಸಮೇತ ಭಗವದ್ ರೂಪಗಳ ಚಿಂತನೆ ಹೇಳಿದ್ದಾರೆ. ಇಲ್ಲಿ ಪದ್ಮಿನಿಪತಿ ವಿಷ್ಣು, ಕಮಲಾಲಯಪತಿ ಮಧುಸೂದನ, ರಮಾಪತಿ ತ್ರಿವಿಕ್ರಮ, ವೃಷಾಕಪಿಪತಿ ವಾಮನ, ಧನ್ಯಾಪತಿ ಶ್ರೀಧರ, ಹೀಗೆ ಎಲ್ಲ ಭಗವದ್ ರೂಪಗಳಿಗೂ ಪತ್ನಿ ಸಮೇತ ಚಿಂತನೆಗಳನ್ನ ಹೇಳಿದ್ದಾರೆ. ಮತ್ತೆ ಇಲ್ಲಿ ಪ್ರಾಣ ಪಂಚಕಗಳಿಗೆ ಮತ್ತೆ ಮನೋಪಂಚಕಗಳಿಗೆ ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ 5 ಭಗವದ್ ರೂಪಗಳು. ಈ 5 ಭಗವದ್ ರೂಪಗಳು ಚತುರ್ವಿಂಶತಿ ಭಗವದ್ ರೂಪಗಳಲ್ಲ, ಅದರ ಭಾರ್ಯ ರೂಪಗಳು ಬೇರೆ. ಶಾಂತಾಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ, ಲಕ್ಷ್ಮೀಪತಿ ನಾರಾಯಣ. ಇಲ್ಲಿ ಏನು ಈ 5 ಭಗವದ್ ರೂಪಗಳು ಹೇಳಿದ್ದಾರೆ, ಇದು ಚತುರ್ವಿಂಶತಿ ಭಗವದ್ ರೂಪಗಳಲ್ಲಿ ಬರುವ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳಲ್ಲ. ಇದು ನಾರಾಯಣಾದಿ ಪಂಚರೂಪಗಳಲ್ಲಿ ಏನ್ ಬರುತ್ತೆ ಅದು ಆ ರೂಪಗಳು ಮನಪಂಚಕ ಮತ್ತೆ ಪ್ರಾಣ ಪಂಚಕಗಳಿಗೆ. ಕ್ರಮ ಹೇಗೆ ಅಂದ್ರೆ, ಮೊದಲಿಗೆ ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿ, ನಂತರ ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿ, ನಂತರ ಪಂಚ ತನ್ಮಾತ್ರ, ನಂತರ ಪ್ರಾಣ ಪಂಚಕ, ನಂತರ ಮನಪಂಚಕ. ಇದು ಕೇಶವಾದಿ ಭಗವದ್ ರೂಪಗಳಲ್ಲಿ 5ನೇ ಭಗವದ್ ರೂಪ, 6ನೇ ಭಗವದ್ ರೂಪ, 7ನೇದು, 8ನೇದು, 9ನೇದು. ಇಲ್ಲಿ 10ನೇದು, 11, 12, 13, 14ನೇ ಭಗವದ್ ರೂಪ. ಪಂಚ ತನ್ಮಾತ್ರಗಳಿಗೆ ನಿಯಾಮಕ ಭಗವದ್ ರೂಪಗಳು ಕೇಶವಾದಿ ಭಗವದ್ ರೂಪಗಳಲ್ಲಿ 15, 16, 17, 18, 19. ಪಂಚಭೂತಗಳಿಗೆ ನಿಯಾಮಕ ಭಗವದ್ ರೂಪಗಳು ಕೇಶವಾದಿ ಭಗವದ್ ರೂಪಗಳಲ್ಲಿ 20, 21, 22, 23, 24. ತೇಜಸ್ಸಿನ ಮನೆಯಲ್ಲಿ ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿ. ಆಕಾಶಭೂತದಲ್ಲಿದ್ದಂತಹ ತೇಜಸ್ಸು ಆಕಾಶದ ಗುಣವನ್ನು ತೆಗೆದುಕೊಂಡು ತೇಜಸ್ಸಿನ ಮನೆಗೆ ಬರುತ್ತಿರಲು ಶ್ರೋತ್ರೇಂದ್ರಿಯವು ಹುಟ್ಟಿತು. ವಾಯುಭೂತದಲ್ಲಿದ್ದಂತಹ ತೇಜ
ವಾಯುವಿನ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ತ್ವಗ್ಗಿಂದ್ರಿಯವು ಹುಟ್ಟಿತು. ಸ್ವತಃ ತೇಜಸ್ಸು ಚಕ್ಷುರಿಂದ್ರಿಯ ಎಂದೆನಿಸಿತು. ಅದ್ಭುತದಲ್ಲಿದ್ದಂತಹ ತೇಜಸ್ಸು ಅದ್ಭುತದ ಗುಣವನ್ನು ತೆಗೆದುಕೊಂಡು ತೇಜಸ್ಸಿನ ಮನೆಗೆ ಬರುತ್ತಿರಲು ಜಿಹ್ವೇಂದ್ರಿಯವು ಹುಟ್ಟಿತು. ಪೃಥ್ವೀಭೂತದಲ್ಲಿದ್ದಂತಹ ತೇಜ ಪೃಥ್ವಿಯ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಗ್ರಾಣೇಂದ್ರಿಯವು ಹುಟ್ಟಿತು. ಈ ಪ್ರಕಾರ ತೇಜಸ್ಸಿನ ಮನೆಯಲ್ಲಿ ಪಂಚಜ್ಞಾನೇಂದ್ರಿಯಗಳಾದ ಶ್ರೋತ್ರ, ತ್ವಗ್, ಚಕ್ಷು, ಜಿಹ್ವೆ, ಗ್ರಾಣ ಹುಟ್ಟಿದವು. ಪೃಥ್ವಿಯ ಮನೆಯಲ್ಲಿ ಪಂಚಕರ್ಮೇಂದ್ರಿಯಗಳ ಸೃಷ್ಟಿ. ಆಕಾಶಭೂತದಲ್ಲಿದ್ದಂತಹ ಪೃಥ್ವಿ ಆಕಾಶದ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ವಾಗೇಂದ್ರಿಯವು ಹುಟ್ಟಿತು. ವಾಯುಭೂತದಲ್ಲಿದ್ದಂತಹ ಪೃಥ್ವಿಯು ವಾಯುವಿನ ಭಾಗ ತೆಗೆದುಕೊಂಡು ಪೃಥ್ವಿಯ ಮನೆಗೆ ಬರುತ್ತಿರಲು ಪಾಣೀಂದ್ರಿಯವು ಹುಟ್ಟಿತು. ತೇಜೋಭೂತದಲ್ಲಿದ್ದಂತಹ ಪೃಥ್ವಿಯು ತೇಜಸ್ಸಿನ ಭಾಗ ತೆಗೆದುಕೊಂಡು ಪೃಥ್ವಿಯ ಮನೆಗೆ ಬರುತ್ತಿರಲಿಕ್ಕೆ ಪಾದೇಂದ್ರಿಯವು ಹುಟ್ಟಿತು. ಅಭೂತದಲ್ಲಿದ್ದಂತಹ ಪೃಥ್ವಿಯು ಅಪ್ತತ್ವದ ಭಾಗವನ್ನು ತೆಗೆದುಕೊಂಡು ಪೃಥ್ವಿಯ ಮನೆಗೆ ಬರುತ್ತಿರಲು ಪಾಯುತತ್ವವು ಹುಟ್ಟಿತು. ಸ್ವತಃ ಪೃಥ್ವಿಯು ಉಪಸ್ಥ ಎಂದೆನಿಸಿತು. ಈ ಪ್ರಕಾರ ಪೃಥ್ವಿಯಿಂದ ಪಂಚಕರ್ಮೇಂದ್ರಿಯಗಳಾದ ವಾಕ್, ಪಾಣಿ, ಪಾದ, ಪಾಯು, ಗುಹ್ಯ ಉಪಸ್ಥಗಳು ಹುಟ್ಟಿದವು. ಅಪ್ತತ್ವದ ಮನೆಯಲ್ಲಿ ಪಂಚತನ್ಮಾತ್ರೆಗಳ ಸೃಷ್ಟಿ. ಆಕಾಶದ ಮನೆಯಲ್ಲಿದ್ದಂತಹ ಅಪ್ತತ್ವವು ಆಕಾಶದ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಶಬ್ದವು ಹುಟ್ಟಿತು. ವಾಯುವಿನ ಮನೆಯಲ್ಲಿದ್ದಂತಹ ಅಪ್ತತ್ವವು ವಾಯುವಿನ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಸ್ಪರ್ಶವು ಹುಟ್ಟಿತು. ತೇಜಸ್ಸಿನ ಮನೆಯಲ್ಲಿದ್ದಂತಹ ಅಪ್ತತ್ವವು ತೇಜಸ್ಸಿನ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ರೂಪವು ಹುಟ್ಟಿತು. ಸ್ವತಃ ಅಪ್ತತ್ವವು ರಸ ಎಂದೆನಿಸಿತು. ಪೃಥ್ವೀಭೂತದಲ್ಲಿದ್ದಂತಹ ಅಪ್ತತ್ವವು ಪೃಥ್ವಿಯ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಗಂಧವು ಹುಟ್ಟಿತು. ಈ ಪ್ರಕಾರ ಅಪ್ತತ್ವದ ಮನೆಯಲ್ಲಿ ಪಂಚತನ್ಮಾತ್ರೆಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಹುಟ್ಟಿದವು. ವಾಯುವಿನ ಮನೆಯಲ್ಲಿ ಪಂಚಪ್ರಾಣಗಳ ಸೃಷ್ಟಿ. ಆಕಾಶಭೂತದಲ್ಲಿದ್ದಂತಹ ವಾಯುವು ಆಕಾಶದ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಸಮಾನ ವಾಯುವು ಹುಟ್ಟಿತು. ಸ್ವತಃ ವಾಯುವು ಉದಾನ ಎಂದೆನಿಸಿತು. ತೇಜೋಭೂತದಲ್ಲಿದ್ದಂತಹ ವಾಯುವು ತೇಜಸ್ಸಿನ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ವ್ಯಾನವಾಯುವು ಹುಟ್ಟಿತು. ಅಪ್ ಭೂತದಲ್ಲಿದ್ದಂತಹ ವಾಯುವು ಅಪ್ತತ್ವದ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಅಪಾನವಾಯುವು ಹುಟ್ಟಿತು. ಪೃಥ್ವೀಭೂತದಲ್ಲಿದ್ದಂತಹ ವಾಯುವು ಪೃಥ್ವಿಯ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಪ್ರಾಣವಾಯುವು ಹುಟ್ಟಿತು. ಈ ಪ್ರಕಾರ ವಾಯುವಿನ ಮನೆಯಲ್ಲಿ ಪಂಚಪ್ರಾಣಗಳಾದ ಸಮಾನ, ಉದಾನ, ವ್ಯಾನ, ಅಪಾನ ಪ್ರಾಣಗಳು ಹುಟ್ಟಿದವು. ಸ್ವತಃ ಆಕಾಶವು ಅಂತಃಕರಣ ಎನಿಸಿತು. ವಾಯುವಿನ ಮನೆಯಲ್ಲಿದ್ದಂತಹ ಆಕಾಶವು ವಾಯುವಿನ ಭಾಗ ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಮನಸ್ಸು ಹುಟ್ಟಿತು. ತೇಜಸ್ಸಿನ ಮನೆಯಲ್ಲಿದ್ದಂತಹ ಆಕಾಶವು ತೇಜಸ್ಸಿನ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಬುದ್ಧಿಯು ಹುಟ್ಟಿತು. ಅಪ್ತತ್ವದ ಮನೆಯಲ್ಲಿದ್ದಂತಹ ಆಕಾಶವು ಅಪ್ತತ್ವದ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಚಿತ್ತವು ಹುಟ್ಟಿತು. ಪೃಥ್ವಿಯ ಮನೆಯಲ್ಲಿದ್ದಂತಹ ಆಕಾಶವು ಪೃಥ್ವಿಯ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಲು ಅಹಂಕಾರವು ಹುಟ್ಟಿತು. ಈ ಪ್ರಕಾರ ಆಕಾಶದ ಮನೆಯಲ್ಲಿ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಹುಟ್ಟಿದವು. ಪ್ರಾಣ ಪಂಚಕಗಳ ಬಗ್ಗೆ ಹೇಳ್ತೀನಿ. ಪ್ರಾಣ ಕಂಠದಲ್ಲಿದ್ದು ಶ್ವಾಸ, ಉಚ್ಛ್ವಾಸ ಕಾರ್ಯ ನಡೆಸೋನು. ಅಪಾನ ಮಲಮೂತ್ರಾದಿ ವಿಸರ್ಜನ ಕಾರ್ಯ ನಡೆಸೋನು. ಮತ್ತೆ ವ್ಯಾನ ಉಂಡಂತಹ ಅನ್ನದ ರಸವನ್ನ ನಾಡಿಗಳ ಮೂಲಕ ಶರೀರದ ಎಲ್ಲಾ ಭಾಗಗಳು ಒಯ್ಯೋನು. ಉದಾನ ಊರ್ಧ್ವಗಮನ ಉಳ್ಳವನು ಮತ್ತೆ ಶಬ್ದಗಳನ್ನ ನುಡಿಸೋನು. ಸಮಾನ ಅನ್ನದ ರಸವನ್ನು ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಹಂಚಬೇಕೋ ಹಾಗೆ ಸಮನಾಗಿ ಹಂಚಿ ಶರೀರ ಉಪಚಯ ಮಾಡ್ತಕ್ಕವನು. ಪ್ರಾಣ ಮತ್ತೆ ಅಪಾನ ಇಬ್ರು ಸೇರಿ ಜಠರಾಗ್ನಿಯಿಂದ ಕೂಡಿಕೊಂಡು ಉಂಡಂತಹ ಲೇಹ್ಯ, ಪೇಹ್ಯ, ಚೋಷ್ಯ, ಖಾದ್ಯ ಎಂಬ ಚತುರ್ವಿಧಾನವನ್ನ ಜೀರ್ಣ ಆಗೋ ತರ ಮಾಡ್ತಾರೆ. ವ್ಯಾನವಾಯು ಜೀರ್ಣವಾದ ಅನ್ನರಸವನ್ನ ನಾಡಿಗಳ ಮುಖಾಂತರ ದೇಹದ ಅವಯವಗಳಿಗೆ ಒಯ್ತಾನೆ. ಸಮಾನವಾಯು ನಾಭಿ ಕಮಲದಲ್ಲಿದ್ದು 72,000 ನಾಡಿಗಳಿಗೆ ಅನ್ನರಸವನ್ನ ಆವಿರ್ಭಾವ ಮಾಡಿ ಹಂಚಿಕೊಡ್ತಾನೆ. ಮತ್ತೆ ಮನಸ್ಸು, ಚಿತ್ತ, ಚೇತನ, ಅಹಂಕಾರ ಇದೆಲ್ಲ ಏನು? ಅಹಂಕಾರ ಅಂದ್ರೆ ಗೊತ್ತಿರೋದು, ನಾನು, ನನ್ನದು ಅನ್ನೋ ಚಿಂತನೆ ಏನಿದೆ ಅದು ಅಹಂಕಾರ. ಮತ್ತೆ ಮನಸ್ಸು ಸಂಶಯಿಸೋದು, ಬಯಸೋದು ಅದು ಮನಸ್ಸು. ಬುದ್ಧಿ ನಿರ್ಣಯಿಸೋದು, ಯಾವ್ದು ಬೇಕು ಅದನ್ನು ನಿರ್ಣಯಿಸೋದು ಬುದ್ಧಿ. ನಿಶ್ಚಿತವಾದ್ದನ್ನ ಸ್ಮರಣೆಗೆ ತರೋದು ಚಿತ್ತ. ಮತ್ತೆ ನಾನು ನನ್ನದು ಅನ್ನೋದು ಅಹಂಕಾರ. ರತಿಪತಿ ಕಾಮದೇವರು ಶಾಸ್ತ್ರಜನ್ಯ ಜ್ಞಾನಕ್ಕೆ ಅಭಿಮಾನಿ. ಸೌಪರ್ಣಿಪತಿ ಗರುಡ ದೇವರು ಸಂಕಲ್ಪ ವಿಕಲ್ಪಕ್ಕೆ ಅಭಿಮಾನಿ. ವಾರುಣಿಪತಿ ಶೇಷದೇವರು ನಿಶ್ಚಯ ಜ್ಞಾನಕ್ಕೆ ಅಭಿಮಾನಿ.
ಶಚೀಪತಿ ಇಂದ್ರದೇವರು ಮನಃಪೂರ್ವಕ ಸ್ಮರಣೆಗೆ ಅಭಿಮಾನಿ. ಪಾರ್ವತೀಪತಿ ರುದ್ರದೇವರು ಅಸ್ವತಂತ್ರವೇ ಸ್ವತಂತ್ರ ಎಂಬ ಜ್ಞಾನಕ್ಕೆ ಅಭಿಮಾನಿ. ಈ ಸೃಷ್ಟಿ ಮತ್ತು ಲಯ ಚಿಂತನೆ ಮಾಡೋದ್ರಿಂದ ಒಂದು ಜನ್ಮವನ್ನೇ ನಾವು ಕಳೆದುಕೊಳ್ತೀವಿ ಅಂತ ಹೇಳ್ತಾರೆ. ಈ ಪಂಚೀಕರಣ ಆಟವನ್ನು ಬರೀ ಸ್ತ್ರೀಯರು ಮಾತ್ರ ಆಡಬೇಕು ಅಂತ ಹೇಳಿ ಏನೂ ಇಲ್ಲ. ಸ್ತ್ರೀಯರಾದರೆ ಪತ್ಯಂತರ್ಗತ ಪರಮಾತ್ಮ ಅಂತ ಹೇಳಿ, ಮತ್ತು ಅದೇ ಪುರುಷರಾದರೆ ಗುರುವಂತರ್ಗತ ಅಂತ ಹೇಳಿ ಉಪಾಸನೆಯನ್ನು ಮಾಡ್ಬೋದು. ಪಂಚಜ್ಞಾನೇಂದ್ರಿಯಗಳ ಅಭಿಮಾನಿಗಳು, ತದಂತರ್ಗತ ನಿಯಾಮಕ ಭಗವದ್ರೂಪಗಳ ಸ್ಮರಣೆ. ಶ್ರೋತ್ರಾಭಿಮಾನಿ, ಪತ್ನಿ ಸಮೇತ ದಿಗ್ದೇವತಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಪದ್ಮಿನೀಪತಿ ವಿಷ್ಣು ಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ತ್ವಗ್ಗಭಿಮಾನಿ, ಅಹಂಕಾರಿಕ ಪ್ರಾಣಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಕಮಲಾಲಯಾಪತಿ ಮಧುಸೂದನಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಚಕ್ಷುರಭಿಮಾನಿ, ಸಂಜ್ಞಾಪತಿ ಸೂರ್ಯಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಶ್ರೀ ರಮಾಪತಿ ತ್ರಿವಿಕ್ರಮಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಜಿಹ್ವಾಭಿಮಾನಿ, ಭಾಗೀರಥೀಪತಿ ವರುಣಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ವೃಷಾಕಪೀಪತಿ ವಾಮನಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ನಾಸಿಕಾಭಿಮಾನಿ, ಉಷಾಪತಿ ಅಶ್ವಿನಿ ದೇವತಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಧನ್ಯಾಪತಿ ಶ್ರೀಧರಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪಂಚ ಕರ್ಮೇಂದ್ರಿಯಗಳ ಅಭಿಮಾನಿಗಳು, ತದಂತರ್ಗತ ನಿಯಾಮಕ ಭಗವದ್ರೂಪಗಳ ಸ್ಮರಣೆ. ವಾಘಭಿಮಾನಿ, ಸ್ವಾಹ ಸ್ವದಾಪತಿ ಅಗ್ನಿಯಂತರ್ಗತ ಶಚೀಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ವೃದ್ಧಿಪತಿ ಹೃಷಿಕೇಶಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪಾಣ್ಯಭಿಮಾನಿ, ಪ್ರಸೂತಿಪತಿ ದಕ್ಷಾಂತರ್ಗತ ಶಚೀಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಯಜ್ಞಾಪತಿ ಪದ್ಮನಾಭಾವಿನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪಾದಾಭಿಮಾನಿ, ಪತ್ನಿ ಸಮೇತ ಜಯಂತಾಂತರ್ಗತ ಶಚೀಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಇಂದಿರಾಪತಿ ದಾಮೋದರಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪಾಯು ಅಭಿಮಾನಿ, ಪತ್ನಿ ಸಮೇತ ಮಿತ್ರನಾಮಕ ಸೂರ್ಯಾಂತರ್ಗತ ಶಚೀಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಹಿರಣ್ಯಾಪತಿ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಉಪಸ್ಥಾಭಿಮಾನಿ, ಶತರೂಪಾಪತಿ ಸ್ವಾಯಂಭುವ ಮನ್ವಂತರ್ಗತ ಶಚೀಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಹರಣೀಪತಿ ವಾಸುದೇವಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪಂಚ ತನ್ಮಾತ್ರೆಗಳು ಅಭಿಮಾನಿಗಳು, ತದಂತರ್ಗತ ನಿಯಾಮಕ ಭಗವದ್ರೂಪಗಳ ಸ್ಮರಣೆ. ಶಬ್ದಾಭಿಮಾನಿ, ತಾರಾಪತಿ ಬೃಹಸ್ಪತಿ ಪ್ರಾಣಾಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಸತ್ಯಾಪತಿ ಪ್ರದ್ಯುಮ್ನಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಸ್ಪರ್ಶಾಭಿಮಾನಿ, ಅಪಾನ ವಾಯುವಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ನಿತ್ಯಾಪತಿ ಅನಿರುದ್ಧಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ರೂಪಾಭಿಮಾನಿ, ವ್ಯಾನವಾಯುವಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ರಸಾಭಿಮಾನಿ, ಉದಾನವಾಯುವಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಪ್ರಜ್ಞಾಪತಿ ಅಧೋಕ್ಷಜಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಗಂಧಾಭಿಮಾನಿ, ಸಮಾನ ವಾಯುವಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಸುಖಾಪತಿ ನಾರಸಿಂಹಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪಂಚಪ್ರಾಣಗಳ ಅಭಿಮಾನಿಗಳು, ತದಂತರ್ಗತ ಭಗವದ್ರೂಪಗಳ ಸ್ಮರಣೆ. ದ್ಯೂನಾಮಕ ಭಾರತೀಪತಿ ಸಮಾನ ವಾಯುವಂತರ್ಗತ ಶ್ರೀ ಲಕ್ಷ್ಮೀಪತಿ ನಾರಾಯಣಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪೃಥ್ವೀನಾಮಕ ಭಾರತೀಪತಿ ಉದಾನ ವಾಯುವಂತರ್ಗತ ಶ್ರೀ ಮಾಯಾಪತಿ ವಾಸುದೇವಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ದಿಗ್ನಾಮಕ ಭಾರತೀಪತಿ ವ್ಯಾನವಾಯುವಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ವಾಂಗ್ನಾಮಕ ಭಾರತೀಪತಿ ಅಪಾನ ವಾಯುವಂತರ್ಗತ ಶ್ರೀ ಕೃತಿಪತಿ ಪ್ರದ್ಯುಮ್ನಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ವಿದ್ಯುನ್ನಾಮಕ ಭಾರತೀಪತಿ ಪ್ರಾಣವಾಯುವಂತರ್ಗತ ಶ್ರೀ ಶಾಂತಿಪತಿ ಅನಿರುದ್ಧಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಮನಪಂಚಕಗಳ ಅಭಿಮಾನಿಗಳು, ತದಂತರ್ಗತ ನಿಯಾಮಕ ಭಗವದ್ರೂಪಗಳ ಸ್ಮರಣೆ. ಅಂತಃಕರಣದ ಅಭಿಮಾನಿ, ರತಿಪತಿ ಕಾಮಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಶಾಂತಾಪತಿ ಅನಿರುದ್ಧಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಮನೋಭಿಮಾನಿ, ಸೌಪರ್ಣೀಪತಿ ಗರುಡಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಕೃತಿಪತಿ ಪ್ರದ್ಯುಮ್ನಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಬುದ್ಧಿ ಅಭಿಮಾನಿ, ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಚಿತ್ತಾಭಿಮಾನಿ, ಶಚೀಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಮಾಯಾಪತಿ ವಾಸುದೇವಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಅಹಂಕಾರಾಭಿಮಾನಿ, ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀಪತಿ ನಾರಾಯಣಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ.
ಪಂಚಮಹಾಭೂತಗಳ ಅಭಿಮಾನಿಗಳು ತದಂತರ್ಗತ ನಿಯಾಮಕ ಭಗವದ್ ರೂಪಗಳ ಸ್ಮರಣೆ ಮುಟ್ಟಿ ಸ್ಮರಣೆ ಮಾಡಬೇಕು. ಆಕಾಶಾಭಿಮಾನಿ ಬುದ್ಧಿಪತಿ ಗಣಪತಿ ಅಂತರ್ಗತ ಸೌಪರ್ಣೀಪತಿ ಗರುಡಾಂತರ್ಗತ ಸುಗಂಧಾಪತಿ ಅಚ್ಯುತಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ವಾಯುವಭಿಮಾನಿ ಪ್ರಾವಹೀಪತಿ ಪ್ರಭವಾಯುವಂತರ್ಗತ ಸೌಪರ್ಣೀಪತಿ ಗರುಡಾಂತರ್ಗತ ಸುಂದರೀಪತಿ ಜನಾರ್ದನಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ತೇಜೋಭಿಮಾನಿ ಸ್ವಾಹ ಸ್ವದಾಪತಿ ಅಗ್ನ್ಯಂತರ್ಗತ ಸೌಪರ್ಣೀಪತಿ ಗರುಡಾಂತರ್ಗತ ವಿದ್ಯಾಪತಿ ಉಪೇಂದ್ರಾಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಅಪ್ ಅಭಿಮಾನಿ ಭಾಗೀರಥಿಪತಿ ವರುಣಾಂತರ್ಗತ ಸೌಪರ್ಣೀಪತಿ ಗರುಡಾಂತರ್ಗತ ಸುಶೀಲಾಪತಿ ಶ್ರೀಹರಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಪೃಥ್ವಿ ಅಭಿಮಾನಿ ಧರಾದೇವಿ ಶನೈಶ್ಚರಾಂತರ್ಗತ ಸೌಪರ್ಣೀಪತಿ ಗರುಡಾಂತರ್ಗತ ಸುಲಕ್ಷಣಾಪತಿ ಶ್ರೀ ಕೃಷ್ಣ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾಯ ನಮಃ. ಇದೇ ಒಂದು ಅಂತಃಕರಣವು ಸಮಾನ ವಾಯು ತತ್ವವನ್ನು ಕೂಡಿಕೊಂಡು ಶ್ರೋತ್ರೇಂದ್ರಿಯದಿಂದ ಶಬ್ದವನ್ನು ಕೇಳಿಕೊಂಡು ವಾಕ್ನಿಂದ ಮಾತನಾಡುತ್ತದೆ. ಇದೇ ಒಂದು ಮನಸ್ಸು ಉದಾನ ವಾಯು ತತ್ವವನ್ನು ಕೂಡಿಕೊಂಡು ತ್ವಕ್ನಿಂದ ಸ್ಪರ್ಶ ಮಾಡಿ ಪಾಣಿಯಿಂದ ಕೆಲಸವನ್ನು ಮಾಡುತ್ತದೆ. ಇದೇ ಒಂದು ಬುದ್ಧಿಯು ವ್ಯಾನ ವಾಯುತತ್ವವನ್ನು ಕೂಡಿಕೊಂಡು ಚಕ್ಷುಸ್ಸಿನಿಂದ ರೂಪವನ್ನು ನೋಡಿ ಪಾದದಿಂದ ನಡೆಯುತ್ತದೆ. ಇದೇ ಒಂದು ಚಿತ್ತವು ಅಪಾನ ವಾಯುತತ್ವವನ್ನು ಕೂಡಿಕೊಂಡು ಜಿಹ್ವಾದಿಂದ ರಸಸ್ವೀಕಾರ ಮಾಡಿ ಪಾಯುವಿನಿಂದ ಮಲವಿಸರ್ಜನೆಯನ್ನು ಮಾಡುತ್ತದೆ. ಇದೇ ಒಂದು ಅಹಂಕಾರವು ಪ್ರಾಣವಾಯು ತತ್ವವನ್ನು ಕೂಡಿಕೊಂಡು ನಾಸಿಕೇಂದ್ರಿಯದಿಂದ ಗಂಧ ಸ್ವೀಕಾರ ಮಾಡಿ ಉಪಸ್ಥ ಇಂದ್ರಿಯದಿಂದ ಆನಂದವನ್ನು ಅನುಭೋಗಿಸುವುದು. ಈ ರೀತಿ ಅಂತಃಕರಣವು ಸುಖಿಯಾಗಿ ದುಃಖಿಯಾಗಿ ಕರ್ತೃವಾಗಿ ಭೋಕ್ತೃವಾಗಿ ಜಾತಿ ನಾಮ ವರ್ಣ ಆಶ್ರಮಗಳನ್ನೇ ತಿಳಿದು ಬಹೂನಾಂ ಜನ್ಮನಾಮಂತೆ ಜ್ಞಾನರ್ವಾಂ ಪ್ರಪದ್ಯತೆ ಎಂಬ ಗೀತಾವಚನದಂತೆ ಸತ್ಸಂಗವಾಗುವುದು. ಈ ಸತ್ಸಂಗದಿಂದ ಸದ್ಗುರು ಕಟಾಕ್ಷವಾಗಿ ನಂತರ ಮುಖ್ಯಪ್ರಾಣದೇವರ ಕಟಾಕ್ಷ ಉಂಟಾಗುವಾಗ ಶ್ರವಣ ಮನನಾದಿಗಳು ಆಗುತ್ತಿರಲಾಗಿ ತನ್ನ ದೇಹ ತನ್ನದಲ್ಲವೆಂದು ತೋರುವುದು. ಹೀಗಿರುವಾಗ ಸಕಲ ಇಂದ್ರಿಯಗಳಿಗೂ ವಿಯೋಗ ಕಾಲ ಬರುವುದು. ಸಂಚಿತ ಕರ್ಮ ಮುಗಿಯುತ್ತಿರಲು ಅಗಾಮಿಯು ನಿರ್ಲೇಪವಾಗುತ್ತಿರಲು ಪ್ರಾರಬ್ಧ ಕರ್ಮವು ಭೋಗದಿಂದ ತೀರುತ್ತಿರಲು ಸುಷುಮ್ನಾ ನಾಡಿದ್ವಾರ ಚರ್ಮದೇಹ ಬಿಟ್ಟು ಉಕ್ರೌಂತನಾಗುತ್ತಿರಲಿಕ್ಕೆ ತೇಜೋಮಯವಾದ ದೇಹದಿಂದ ಸೂರ್ಯಮಂಡಲ ಭೇದಿಸಿಕೊಂಡು ಸಾಂತಾನಿಕ ಲೋಕದಲ್ಲಿ ಭಗವದ್ ಅಪರೋಕ್ಷ ಸ್ವೀಕರಿಸಿಕೊಂಡು ಬ್ರಹ್ಮದೇವರು ಮುಕ್ತಿಗೆ ಹೋಗುವ ಪರ್ಯಂತವಾಗಿ ಸುಖದಿಂದ ಇರುವರು. ಪಂಚಮಹಾಭೂತಗಳಿಂದ ದೇವರ ಮಹಾಪೂಜಾ. ಬಾಹ್ಯ ಪೃಥ್ವಿ ಭೂತದಲ್ಲಿದ್ದು ನಮ್ಮ ದೇಹದಲ್ಲಿರುವ ಪೃಥ್ವಿ ತತ್ವಾಂತರ್ಗತ ಸರ್ವತ್ರ ವ್ಯಾಪ್ತನಾದ ಸುಲಕ್ಷಣಾಪತಿ ಶ್ರೀ ಕೃಷ್ಣರೂಪಿಯು ಅಸ್ಮದ್ ಗುರುವಂತರ್ಗತ ಬಿಂಬನೂ ಒಂದೇ ಎಂದು ತಿಳಿಯೋಣವೇ. ಶ್ರೀ ವಾದಿರಾಜಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರಿಗೆ ಅವನಿಂದಲೇ ಸೃಷ್ಟಿಸಲ್ಪಟ್ಟ ಸರ್ವಶುದ್ಧ ಪದಾರ್ಥಗಳ ನೈವೇದ್ಯ ಸಮರ್ಪಣವೆಂಬ ಮಹಾಪೂಜೆ. ಬಾಹ್ಯ ಅಪ್ಪುಭೂತದಲ್ಲಿದ್ದು ನಮ್ಮ ದೇಹದಲ್ಲಿರುವ ಅಪ್ ತತ್ವಾಂತರ್ಗತ ಸರ್ವತ್ರ ವ್ಯಾಪ್ತನಾದಂತಹ ಸುಶೀಲಾಪತಿ ಶ್ರೀ ಹರಿನಾಮಕನು ಅಸ್ಮದ್ ಗುರುವಂತರ್ಗತ ಬಿಂಬನು ಒಂದೇ ಎಂದು ತಿಳಿಯೋಣವೇ. ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀಪತಿ ಹಯಗ್ರೀವ ದೇವರಿಗೆ ಅಭಿಷೇಕವೆಂಬ ಮಹಾಪೂಜೆ. ಬಾಹ್ಯ ತೇಜೋಭೂತದಲ್ಲಿದ್ದು ನಮ್ಮ ದೇಹದಲ್ಲಿರುವ ತೇಜಸ್ ತತ್ವಾಂತರ್ಗತ ಸರ್ವತ್ರ ವ್ಯಾಪ್ತನಾದ ವಿದ್ಯಾಪತಿ ಉಪೇಂದ್ರ ನಾಮಕ ಹರಿಯು ಅಸ್ಮತ್ ಗುರುವಂತರ್ಗತ ಬಿಂಬನು ಒಂದೇ ಎಂದು ತಿಳಿಯೋಣವೇ. ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀಪತಿ ಹಯಗ್ರೀವ ದೇವರಿಗೆ ದೀಪ ಹಚ್ಚುವ ಮಹಾಪೂಜೆ. ಬಾಹ್ಯ ವಾಯುಭೂತದಲ್ಲಿದ್ದು ನಮ್ಮ ದೇಹದಲ್ಲಿರುವ ವಾಯು ತತ್ವಾಂತರ್ಗತ ಸರ್ವತ್ರ ವ್ಯಾಪ್ತನಾದ ಸುಂದರೀಪತಿ ಜನಾರ್ದನ ನಾಮಕನು ಅಸ್ಮದ್ ಗುರುವಂತರ್ಗತ ಬಿಂಬನು ಒಂದೇ ಎಂದು ತಿಳಿಯೋಣವೇ. ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರಿಗೆ ಚಾಮರ ವ್ಯಜನಾದಿಗಳ ಸಮರ್ಪಣವೆಂಬ ಮಹಾಪೂಜೆ. ಬಾಹ್ಯ ಆಕಾಶ ತತ್ವದಲ್ಲಿದ್ದು ನಮ್ಮ ದೇಹದಲ್ಲಿರುವ ಆಕಾಶ ತತ್ವಾಂತರ್ಗತ ಸರ್ವತ್ರ ವ್ಯಾಪ್ತನಾದ ಸುಗಂಧಾಪತಿ ಅಚ್ಯುತ ರೂಪಿಯು ಅಸ್ಮದ್ ಗುರುವಂತರ್ಗತ ಬಿಂಬನು ಒಂದೇ ಎಂದು ತಿಳಿಯೋಣವೇ. ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರಿಗೆ ಶಂಖ ಘಂಟಾದಿ ಸ್ತೋತ್ರಗಳ ಸಮರ್ಪಣೆ ಮಾಡಿದ ಮಹಾಪೂಜೆ. ಪಂಚಭೂತ ಅಂತರ್ಯಾಮಿ ಭಗವದ್ ರೂಪಗಳಿಗೆ ಪ್ರಾರ್ಥನಾ. ಆಕಾಶ ತತ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಅವಕಾಶಪ್ರದನಾದ ಲೇಪರಹಿತನಾದ ಅಸ್ಮದ್ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರೇ ನಮಗೆ ದರ್ಶನ ಕೊಡಿರಿ. ವಾಯುತತ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಚೇಷ್ಟಾಪ್ರದನಾದ ಲೇಪರಹಿತನಾದ ಅಸ್ಮದ್ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರೇ ಸ್ಪರ್ಶ ಪ್ರತ್ಯಕ್ಷರಾಗಿರಿ. ತೇಜೋತತ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ವಸ್ತು ದರ್ಶನ ಪ್ರದನಾದ ಲೇಪರಹಿತನಾದ ಅಸ್ಮದ್ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರೇ ರೂಪ ತೋರಿಸಿರಿ.
ತತ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ದ್ರವಣಪ್ರದನಾದ ಲೇಪರಹಿತನಾದ ಅಸ್ಮದ್ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರೇ ಸಂತೃಪ್ತಿ ಕೊಡಿರಿ. ಪೃಥ್ವಿ ತತ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಸ್ಥಿತಿಪ್ರದನಾದ ಲೇಪರಹಿತನಾದ ಅಸ್ಮದ್ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರೇ ನಮ್ಮನ್ನು ಸ್ಥಿರವಾಗಿ ಇರಿಸಿರಿ. ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ. ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಹಾಂತರ್ಗತ ಮತ್ತು ಸರ್ವತ್ರ ವ್ಯಾಪ್ತರಾದ ತತ್ವಾಭಿಮಾನಿ ದೇವತೆಗಳಿರ ಪರಿವಾರ ಸಹಿತ ಶ್ರೀ ಲಕ್ಷ್ಮೀ ದೇವಿಯರಿಂದ ಕೂಡಿಕೊಂಡಿರುವ ಶ್ರೀ ಹರಿಸೇವಾ ಮಾಡಿಸಿರಿ. ಸರ್ವತ್ರ ವ್ಯಾಪ್ತನಾಗಿ ಸಕಲ ಕರ್ಮಾಭಿಮಾನಿಯಾದ ಹೇ ಪುಷ್ಕರ ದೇವ, ಸಪರಿವಾರ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವಾ ರೂಪ ಯೋಗ್ಯ ಕರ್ಮಗಳನ್ನು ನನ್ನಿಂದ ಮಾಡಿಸಿ ಶ್ರೀಹರಿಗೆ ಸಲ್ಲುವಂತೆ ಮಾಡಿ. ಸರ್ವತ್ರ ವ್ಯಾಪ್ತನಾಗಿ ಭೂಮಿಗಭಿಮಾನಿಯಾದ ಹೇ ಶನೈಶ್ಚರ ದೇವರೇ, ಇಲ್ಲಿ ಜನ್ಮವೆತ್ತಿದ್ದಕ್ಕೆ ಸಪರಿವಾರ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿ ಸೇವಾರೂಪ ಕಾರ್ಯ ಮಾಡಿಸಿ ಜನ್ಮ ಸಾರ್ಥಕ್ಯ ಮಾಡಿರಿ. ಸರ್ವತ್ರ ವ್ಯಾಪ್ತರಾಗಿ ನಾಮಾಭಿಮಾನಿಗಳಾದ ಹೇ ಉಷಾದೇವಿಯರೇ, ಸಪರಿವಾರ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಯ ಗುಣಗಾನ ಮಾಡಲಿಕ್ಕಾಗಿ ಯೋಗ್ಯ ನಾಮಗಳನ್ನು ನನ್ನಿಂದ ನುಡಿಸಿರಿ. ಸರ್ವತ್ರ ವ್ಯಾಪ್ತರಾಗಿ ಸಕಲ ಜಲಾಭಿಮಾನಿಯಾದ ಹೇ ಬುಧದೇವ, ಸಪರಿವಾರ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿಯ ಸೇವಾರೂಪ ಅವನ ಅಭಿಷೇಕಕ್ಕಾಗಿ ಸಮೀಚೀನ ಜಲವನ್ನು ಒದಗಿಸಿ. ಸರ್ವತ್ರ ವ್ಯಾಪ್ತಳಾಗಿ ವಾಘಭಿಮಾನಿಯಾದ ಹೇ ಸ್ವಾಹಾದೇವಿಯರೇ, ಸಪರಿವಾರದಿಂದಿರುವ ಶ್ರೀ ಲಕ್ಷ್ಮಿ ಸಹಿತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವಾ ರೂಪ ವಾಕುಗಳನ್ನು ಉಚ್ಚರಿಸುವಂತೆ ಕರುಣಿಸು. ಸರ್ವತ್ರ ವ್ಯಾಪ್ತರಾದ ಚಿಂತಿಸಿ ಕರ್ಮ ಮಾಡುವುದಕ್ಕೆ ಅಭಿಮಾನಿಗಳಾದ ಹೇ ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ಶ್ಯಾಮಲಾ ಮತ್ತು ವಿರಾಟ್ ದೇವಿಯರೇ, ಸಪರಿವಾರಳಾದ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವಾ ರೂಪ ಕರ್ಮ ಮಾಡುವ ಮೊದಲು ಅದರ ಚಿಂತನೆಯನ್ನು ಒದಗಿಸಿರಿ. ಸರ್ವತ್ರ ವ್ಯಾಪ್ತರಾದ ಪುಣ್ಯಕರ್ಮಕ್ಕೆ ಬರತಕ್ಕ ವಿಘ್ನಗಳನ್ನು ಪರಿಹಾರ ಮಾಡಲು ಸಮರ್ಥರಾದ ಹೇ ವಿಘ್ನೇಶ, ಕುಬೇರ ಮತ್ತು ವಿಶ್ವಕ್ಸೇನಾದಿಗಳಿರ ಸಪರಿವಾರಳಾದ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಗೆ ಪ್ರಾಪ್ತವಾಗತಕ್ಕ ವಿಘ್ನಗಳನ್ನು ಪರಿಹರಿಸಿ ಸಾತ್ವಿಕ ಸಂಪತ್ತನ್ನು ದಯಪಾಲಿಸಿರಿ. ಸರ್ವತ್ರ ವ್ಯಾಪ್ತರಾದ ಕರ್ಮ ಮಾಡಲು ಪ್ರಾರಂಭದಲ್ಲಿ ಸತ್ಸಂಕಲ್ಪ ಮಾಡಿಸಲು ಸಮರ್ಥರಾದ ಮಿತ್ರ, ತಾರ, ಪ್ರಾವಹಿ, ಮರೀಚ್ಯಾದಿ, ವಿಶ್ವಾಮಿತ್ರ ಮತ್ತು ವೈವಸ್ವತ ಮನುಗಳಿರ ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಗೆ ಸತ್ಸಂಕಲ್ಪ ಮಾಡುವಂತೆ ಪ್ರೇರಿಸಿರಿ. ಸರ್ವತ್ರ ವ್ಯಾಪ್ತರಾದ ಅಸ್ಥಿರ ಸ್ಮೃತಿರೂಪ ಚಿತ್ತಕ್ಕೆ ಅಭಿಮಾನಿಗಳಾದ ಭೃಗ್ವಗ್ನಿ ಪ್ರಸೂತಿಗಳಿರ ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಧ್ಯಾನಕ್ಕೆ ಅನುಕೂಲರಾಗಿ ನನ್ನ ಅಸ್ಥಿರ ಸ್ಮೃತಿ ರೂಪ ಚಿತ್ತಾಖ್ಯ ಇಂದ್ರಿಯವನ್ನು ಸರಿಪಡಿಸಿರಿ. ಸರ್ವತ್ರ ವ್ಯಾಪ್ತರಾದ ಹರಿಗುಣಗಾನ ನಿಪುಣರಾದ ಹೇ ನಾರದರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಯ ಗುಣಗಾನವನ್ನು ನನ್ನಿಂದ ಮಾಡಿಸಿರಿ. ಸರ್ವತ್ರ ವ್ಯಾಪ್ತರಾದ ಧ್ಯಾನಕ್ಕೆ ಅಭಿಮಾನಿಗಳಾದ ಹೇ ವರುಣದೇವರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಧ್ಯಾನಕ್ಕೆ ಅನುಕೂಲರಾಗಿ ಸತ್ಯ ಮತ್ತು ಅಮೃತಗಳ ವಿವೇಕ ಕೊಡಿರಿ. ಸರ್ವತ್ರ ವ್ಯಾಪ್ತರಾದ ವಿಜ್ಞಾನಕ್ಕೂ ಮತ್ತು ಸತ್ಯದ ವಿವೇಚನೆಗೂ ಅಭಿಮಾನಿಗಳಾದ ಹೇ ಚಂದ್ರ, ಸೂರ್ಯ, ಯಮ, ಶತರೂಪ ದೇವತೆಗಳಿರ ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಗೆ ಅನುಕೂಲ ಮಾಡಿ. ಸರ್ವತ್ರ ವ್ಯಾಪ್ತರಾದ ಬಲಕ್ಕೆ ಅಭಿಮಾನಿಗಳಾದ ಹೇ ಪ್ರವಹ ಮಾರುತರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಗೆ ಅನುಕೂಲಿಸುವ ಬಲವನ್ನು ದಯಪಾಲಿಸಿರಿ. ಸರ್ವತ್ರ ವ್ಯಾಪ್ತಳಾದ ಅನ್ನಕ್ಕೆ ಅಭಿಮಾನಿಗಳಾದ ಹೇ ಅನಿರುದ್ಧ, ಸ್ವಯಂಭುವಮನು, ಬೃಹಸ್ಪತಿ, ದಕ್ಷ, ಶಚಿ ಮತ್ತು ರತಿದೇವಿಯರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮೀ ದೇವಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಸೇವೆಗೆ ಅನುಕೂಲಿಸುವ ಜ್ಞಾನಾನ್ನ, ಭೌತಿಕಾನ್ನ, ಒಟ್ಟಿನಲ್ಲಿ ತೃಪ್ತಿಗೆ ಕಾರಣವಾದ ವಸ್ತುವನ್ನು ದಯಪಾಲಿಸಿರಿ. ಸರ್ವತ್ರ ವ್ಯಾಪ್ತರಾದ ಜ್ಞಾನದಲ್ಲಿ ರತಿ ಹುಟ್ಟಿಸಿ ವಿಷಯಗಳಲ್ಲಿ ಅಲಂಬುದ್ಧಿ ರೂಪ ತೃಪ್ತಿಯನ್ನು ಕೊಡುವ ಹೇ ಅಹಂಕಾರಿಕ ಪ್ರಾಣದೇವರೇ, ಪರಿವಾರ ಸಹಿತರಾದ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಸೇವೆಗೆ ಅನುಕೂಲಿಸುವ ವಿಷಯ ಅಲಂಬುದ್ಧಿ ರೂಪ ತೃಪ್ತಿಯನ್ನು ದಯಪಾಲಿಸಿ. ಸರ್ವತ್ರ ವ್ಯಾಪ್ತರಾದ ವಿಶಾಲಾರ್ಥದಲ್ಲಿ ತೇಜಕ್ಕೆ ಅಭಿಮಾನಿಗಳಾದ ಇಂದ್ರ ಕಾಮರುಗಳಿರ
ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಗೆ ಅನುಕೂಲಿಸುವ ಯೋಗ್ಯ ತೇಜಸ್ಸನ್ನು ಕೊಡಿರಿ. ಸರ್ವತ್ರ ವ್ಯಾಪ್ತರಾದ ಆಕಾಶಕ್ಕೆ ಮತ್ತು ಸ್ಥಿರ ಪ್ರತಿಭೆಗೆ ಅಭಿಮಾನಿಗಳಾದ ಹೇ ಉಮಾ ಸೌಪರ್ಣಿ ವಾರುಣಿ ದೇವಿಯರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಗೆ ಅನುಕೂಲಿಸುವ ಅವಕಾಶಗಳನ್ನು, ಸ್ಥಿರ ಪ್ರತಿಭೆಯನ್ನು ಕೊಡಿರಿ. ಸರ್ವತ್ರ ವ್ಯಾಪ್ತರಾದ ಶ್ರವಣಾದಿ ನವವಿಧ ಭಕ್ತಿಗೆ ಅಭಿಮಾನಿಗಳಾದ ಪರಮಾತ್ಮನ ಪತ್ನಿಯರಾದ ಜಾಂಬವತ್ಯಾದಿ ಷಣ್ಮಹಿಷಿಯರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಸೇವೆಗೆ ಅನುಕೂಲಿಸುವ ನವವಿಧ ಭಕ್ತಿ ಭಾಗ್ಯಗಳನ್ನು ದಯಪಾಲಿಸಿ. ಸರ್ವತ್ರ ವ್ಯಾಪ್ತರಾದ ಅಚ್ಛಿದ್ರ ಸ್ಮೃತಿಗೆ ಅಭಿಮಾನಿಗಳಾದ ಹೇ ರುದ್ರ ಶೇಷ ಗರುಡರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಸೇವೆಗೆ ಅನುಕೂಲಿಸುವ ಅಚ್ಛಿದ್ರ ಸ್ಮೃತಿಯನ್ನು ದಯಪಾಲಿಸಿ. ಸರ್ವತ್ರ ವ್ಯಾಪ್ತರಾದ ಪೂರ್ಣ ಸುಖ ಮತ್ತು ಅಪರೋಕ್ಷ ಜ್ಞಾನಕ್ಕೆ ಅಭಿಮಾನಿಗಳಾದ ಹೇ ಭಾರತೀ ದೇವಿಯರೇ ಮತ್ತು ಸರಸ್ವತೀ ದೇವಿಯರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಗೆ ಅನುಕೂಲಿಸುವ ಪೂರ್ಣ ಸುಖ ಮತ್ತು ಅಪರೋಕ್ಷ ಜ್ಞಾನವನ್ನು ದಯಪಾಲಿಸಿ. ಸರ್ವತ್ರ ವ್ಯಾಪ್ತರಾದ ಸರ್ವಚೇಷ್ಟಕರು ಮತ್ತು ಮುಕ್ತಿಗೆ ಅಭಿಮಾನಿಗಳಾದ ವಾಯು ಮತ್ತು ಬ್ರಹ್ಮದೇವರೇ, ಪರಿವಾರ ಸಹಿತ ಶ್ರೀ ಲಕ್ಷ್ಮಿಯಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಯನ್ನು ನಾನಾ ಬಗೆಯಿಂದ ಮಾಡಿಸಿ ಮುಕ್ತಿ ಸುಖವನ್ನು ಕೊಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಸರ್ವತ್ರ ವ್ಯಾಪ್ತರಾದ ಮೌಕ್ತಿಕ ಆನಂದಕ್ಕೆ ಅಭಿಮಾನಿಗಳಾದ ಹೇ ರಮಾದೇವಿಯರೇ, ಪರಿವಾರ ಸಹಿತ ನಿಮ್ಮಿಂದ ಕೂಡಿರುವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಸೇವೆಯನ್ನು ನಾನಾ ಬಗೆಯಿಂದ ಮಾಡಿಸಿ ಮೌಕ್ತಿಕ ಆನಂದವನ್ನು ಕೊಡಿಸಿರಿ. ಸರ್ವತ್ರ ವ್ಯಾಪ್ತನಾದ ಸರ್ವ ಪ್ರೇರಕನಾದ ಚೇಷ್ಟಕ ಮತ್ತು ನಿಯಾಮಕನಾದ ಸರ್ವೋತ್ತಮನಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಸ್ಮದ್ಗುರು ಬಿಂಬಾತ್ಮಕ ಹೇಮದ್ಬಿಂಬನಾದ ಪರಮಾತ್ಮನೇ, ನಿನ್ನ ಸೇವೆಯನ್ನು ನೀನೇ ನನ್ನಲ್ಲಿ ನಿಂತು ಮಾಡಿಸಿ ನನ್ನ ಯೋಗ್ಯತಾನುಸಾರ ಮುಕ್ತಿಯನ್ನು ಕೊಟ್ಟು ಶಾಶ್ವತಾನಂದ ಭೋಗಿಯನ್ನಾಗಿ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಕಿವಿಯಲ್ಲಿರುವಂತಹ ದಿಗ್ದೇವತೆಗಳಿರ ಶ್ರೀ ಹರಿಕಥಾ ಶ್ರವಣವನ್ನು ಮಾಡಿಸಿರಿ. ತ್ವಗ್ಗಿಂದ್ರಿಯದಲ್ಲಿರುವಂತಹ ಅಹಂಕಾರಿಕ ಪ್ರಾಣದೇವರೇ, ವಿಷಯ ಅಭಿಲಾಷೆಯನ್ನು ಬಿಡಿಸಿರಿ. ಚಕ್ಷುರಿಂದ್ರಿಯದಲ್ಲಿರುವಂತಹ ಚಂದ್ರ ಸೂರ್ಯಾದಿಗಳಿರ ಶ್ರೀ ಹರಿಮೂರ್ತಿಯನ್ನು ನಖಶಿಕಾಂತವಾಗಿ ನೋಡುವಂತೆ ಮಾಡಿರಿ. ನಾಲಿಗೆಗೆ ಅಭಿಮಾನಿನಿಯಾದ ಸರಸ್ವತೀ ದೇವಿಯರೇ, ಶ್ರೀ ಹರಿನಾಮ ಸ್ಮರಣೆಯನ್ನು ಅಖಂಡವಾಗಿ ಮಾಡಿಸಿರಿ. ಮೂಗಿನಲ್ಲಿರುವಂತಹ ಉಷಾಪತಿ ಅಶ್ವಿನಿ ದೇವತೆಗಳೇ, ಶ್ರೀ ಹರಿ ನಿರ್ಮಾಲ್ಯ ಗಂಧ ತುಳಸಿ ಆಘ್ರಾಣವನ್ನು ಮಾಡುವ ಹಾಗೆ ಮಾಡಿರಿ. ವಾಗೀಂದ್ರಿಯದಲ್ಲಿರುವಂತಹ ಸ್ವಾಹ ಸ್ವದಾಪತಿ ಅಗ್ನಿದೇವರೇ, ಶ್ರೀ ಹರಿಯ ಕಥೆಗಳನ್ನೇ ನುಡಿಸಿರಿ. ಹಸ್ತಗಳಲ್ಲಿರುವಂತಹ ಪ್ರಸೂತಿಪತಿ ದಕ್ಷ ಪ್ರಜಾಪತಿ ಮತ್ತು ಶಚೀಪತಿ ಇಂದ್ರದೇವರೇ, ಶ್ರೀ ಹರಿಮಂದಿರದ ಮಾರ್ಜನೆಯನ್ನು ಮಾಡುವ ಹಾಗೆ ಮಾಡಿರಿ. ಪಾದದಲ್ಲಿರುವಂತಹ ಜಯಂತಾದಿಗಳಿರ ಶ್ರೀ ಹರಿಮಂದಿರಕ್ಕೆ ಓಡಾಡುವ ಹಾಗೆ ಮಾಡಿರಿ. ತೀರ್ಥಯಾತ್ರೆಯನ್ನು ಮಾಡಿಸಿರಿ. ಪಾಯು ಇಂದ್ರಿಯದಲ್ಲಿರುವಂತಹ ಮಿತ್ರನಾಮಕ ಸೂರ್ಯದೇವರೇ, ಕರ್ಮಾಖ್ಯ ಮಲವನ್ನು ಕಳೆಯಿರಿ. ಉಪಸ್ಥ ಇಂದ್ರಿಯದಲ್ಲಿರುವಂತಹ ಸ್ವಯಂಭುವ ಮನುಗಳೇ, ಇಂದ್ರಿಯ ಅಭಿಲಾಷೆಯನ್ನು ಬಿಡಿಸಿರಿ. ಚೇತನದ ಅಭಿಮಾನಿನಿಯಾದ ರತಿಪತಿ ಕಾಮದೇವರೇ, ಪ್ರವಾಹ ರೂಪ ಶಾಸ್ತ್ರಜನ್ಯ ಜ್ಞಾನವನ್ನೇ ಕೊಡಿ. ಸೌಪರ್ಣಿಪತಿ ಗರುಡದೇವರೇ, ಸತ್ಸಂಕಲ್ಪವನ್ನೇ ಮಾಡಿಸಿರಿ. ಬುದ್ಧಿ ಅಭಿಮಾನಿಯಾದ ವಾರುಣಿಪತಿ ಶೇಷದೇವರೇ, ನಿಶ್ಚಯ ಜ್ಞಾನವನ್ನು ಕೊಡಿ. ಚಿತ್ತಾಭಿಮಾನಿಯಾದ ಶಚೀಪತಿ ಇಂದ್ರದೇವರೇ, ಮನಃಪೂರ್ವಕ ಸ್ಮರಣೆಯನ್ನೇ ಮಾಡಿಸಿರಿ. ಅಹಂಕಾರಾಭಿಮಾನಿ ಪಾರ್ವತೀಪತಿ ರುದ್ರದೇವರೇ, ಭಗವದ್ ವ್ಯತಿರಿಕ್ತವಾದ ಎಲ್ಲವೂ ಅಸ್ವತಂತ್ರ ಎಂಬ ಜ್ಞಾನವನ್ನು ಕೊಡಿ. ಯಾವತ್ತೂ ಪರಿವಾರದಿಂದ ಕೂಡಿಕೊಂಡು ಇರುವಂತಹ ಶ್ರೀ ಲಕ್ಷ್ಮೀಪತಿ ಹಯಗ್ರೀವ ದೇವರಲ್ಲಿ ದೃಢಭಕ್ತಿಯನ್ನು ಕೊಟ್ಟು ಅಖಂಡ ಸ್ಮರಣೆಯನ್ನು ಮಾಡಿಸಿರಿ. ಮುಮುಕ್ಷು ಆದವನು ಪ್ರತಿ ದಿವಸ ರಾತ್ರಿಯಲ್ಲಿ ಲಯಚಿಂತನೆ ಮಾಡಿ ನಿದ್ರೆ ಮಾಡಬೇಕು. ಮತ್ತೆ ಪ್ರಾತಃ ಕಾಲದಲ್ಲಿ ಎದ್ದು ಸೃಷ್ಟಿ ಚಿಂತನೆ ಮಾಡಬೇಕು. ಹೀಗೆ ಮಾಡಿದವ್ರಿಗೆ ಕರ್ಮಲೇಪ ಇಲ್ಲ. ಇದೇ ಅಭ್ಯಾಸದಿಂದ ದೇಹತ್ಯಾಗದ ಕಾಲದಲ್ಲಿ ಲಯಚಿಂತನೆ ಮಾಡಿ ದೇಹತ್ಯಾಗ ಮಾಡಿದವನ್ಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಪಂಚ ಜ್ಞಾನೇಂದ್ರಿಯಗಳ ಲಯ. ಶ್ರೋತ್ರದೊಳಗಿದ್ದಂತಹ ಆಕಾಶವು ತೇಜಸ್ಸಿನ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಶ್ರೋತ್ರೇಂದ್ರಿಯವು ತೇಜಸ್ಸಿನಲ್ಲಿ ಲಯವನ್ನು ಹೊಂದಿತು. ತ್ವಕ್ನೊಳಗಿದ್ದಂತಹ ವಾಯುವು ತೇಜಸ್ಸಿನ ಮನೆ ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ತ್ವಗ್ಗೇಂದ್ರಿಯವು ತೇಜಸ್ಸಿನಲ್ಲಿ ಲಯವನ್ನು ಹೊಂದಿತು. ಚಕ್ಷುಸ್ಸಿನಲ್ಲಿದ್ದಂತಹ ತೇಜಸ್ಸು ತನ್ನಲ್ಲೇ ಲಯವನ್ನು ಹೊಂದಿತು. ಜಿಹ್ವೆಯೊಳಗಿದ್ದಂತಹ ಅಪ್ತತ್ವವು ತೇಜಸ್ಸಿನ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಜಿಹ್ವೇಂದ್ರಿಯವು ತೇಜಸ್ಸಿನಲ್ಲಿ ಲಯವನ್ನು ಹೊಂದಿತು. ನಾಸಿಕದೊಳಗಿದ್ದಂತಹ ಪೃಥ್ವಿಯು ತೇಜಸ್ಸಿನ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಘ್ರಾಣೇಂದ್ರಿಯವು ತೇಜಸ್ಸಿನಲ್ಲಿ ಲಯವನ್ನು ಹೊಂದಿತು.
ಈ ಪ್ರಕಾರವಾಗಿ ತೇಜಸ್ಸಿನ ಮನೆಯಲ್ಲಿ ಪಂಚಜ್ಞಾನೇಂದ್ರಿಯಗಳಾದ ಶ್ರೋತ್ರ, ತ್ವಕ್, ಚಕ್ಷುಸ್ಸು, ಜಿಹ್ವೆ, ಘ್ರಾಣೇಂದ್ರಿಯಗಳು ತೇಜಸ್ತತ್ವದಲ್ಲಿ ಲಯವನ್ನು ಹೊಂದಿದವು. ಪಂಚಕರ್ಮೇಂದ್ರಿಯಗಳ ಲಯ. ವಾಕ್ ತತ್ವದೊಳಗಿದ್ದಂತಹ ಆಕಾಶವು ಪೃಥ್ವಿಯ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ವಾಗೀಂದ್ರಿಯವು ಪೃಥ್ವಿಯಲ್ಲಿ ತಾನು ಲಯವನ್ನು ಹೊಂದಿತು. ಪಾಣಿಯೊಳಗಿದ್ದಂತಹ ವಾಯುವು ಪೃಥ್ವಿಯ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಪಾಣೀಂದ್ರಿಯವು ಪೃಥ್ವಿಯಲ್ಲಿ ಲಯವನ್ನು ಹೊಂದಿತು. ಪಾದದೊಳಗಿದ್ದಂತಹ ತೇಜಸ್ಸು ಪೃಥ್ವಿಯ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಪಾದೇಂದ್ರಿಯವು ಪೃಥ್ವಿಯಲ್ಲಿ ಲಯವನ್ನು ಹೊಂದಿತು. ಪಾಯುವಿನೊಳಗಿದ್ದಂತಹ ಅಪ್ತತ್ವವು ಪೃಥ್ವಿಯ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಪಾಯುವು ಪೃಥ್ವಿಯಲ್ಲಿ ಲಯವನ್ನು ಹೊಂದಿತು. ಉಪಸ್ಥ ಇಂದ್ರಿಯದಲ್ಲಿದ್ದಂತಹ ಪೃಥ್ವಿಯು ಸ್ವತಃ ತನ್ನಲ್ಲೇ ತಾನು ಲಯವನ್ನು ಹೊಂದಿತು. ಈ ಪ್ರಕಾರವಾಗಿ ಪಂಚಕರ್ಮೇಂದ್ರಿಯಗಳಾದ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಗಳು ಪೃಥ್ವಿ ತತ್ವದ ಮನೆಯಲ್ಲಿ ಲಯವನ್ನು ಹೊಂದಿದವು. ಪಂಚ ತನ್ಮಾತ್ರೆಗಳ ಲಯ. ಶಬ್ದದೊಳಗಿದ್ದಂತಹ ಆಕಾಶವು ಅಪ್ತತ್ವದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಶಬ್ದವು ಅಪ್ಪಿನಲ್ಲಿ ಲಯವನ್ನು ಹೊಂದಿತು. ಸ್ಪರ್ಶದೊಳಗಿದ್ದಂತಹ ವಾಯುವು ಅಪ್ತತ್ವದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಸ್ಪರ್ಶವು ಅಪ್ಪಿನಲ್ಲಿ ಲಯವನ್ನು ಹೊಂದಿತು. ರೂಪದೊಳಗಿದ್ದಂತಹ ತೇಜಸ್ಸು ಅಪ್ತತ್ವದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ರೂಪವು ಅಪ್ಪಿನಲ್ಲಿ ಲಯವನ್ನು ಹೊಂದಿತು. ರಸದೊಳಗಿದ್ದಂತಹ ಅಪ್ತತ್ವವು ತನ್ನಲ್ಲೇ ತಾನು ಲಯವನ್ನು ಹೊಂದಿತು. ಗಂಧದೊಳಗಿದ್ದಂತಹ ಪೃಥ್ವಿಯು ಅಪ್ತತ್ವದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಗಂಧವು ಅಪ್ಪಿನಲ್ಲಿ ಲಯವನ್ನು ಹೊಂದಿತು. ಈಗ ಪಂಚಪ್ರಾಣಗಳ ಲಯ. ಸಮಾನದೊಳಗಿದ್ದಂತಹ ಆಕಾಶವು ವಾಯುವಿನ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಸಮಾನ ವಾಯುವು ವಾಯುವಿನಲ್ಲಿ ಲಯವನ್ನು ಹೊಂದಿತು. ಉದಾನದೊಳಗಿದ್ದಂತಹ ವಾಯುವು ತನ್ನಲ್ಲೇ ತಾನು ಲಯವನ್ನು ಹೊಂದಿತು. ವ್ಯಾನದೊಳಗಿದ್ದಂತಹ ತೇಜಸ್ಸು ವಾಯುವಿನ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ವ್ಯಾನವಾಯುವು ವಾಯುವಿನಲ್ಲಿ ಲಯವನ್ನು ಹೊಂದಿತು. ಅಪಾನದೊಳಗಿದ್ದಂತಹ ಅಪ್ತತ್ವವು ವಾಯುವಿನ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಅಪಾನ ವಾಯುವು ವಾಯುವಿನಲ್ಲಿ ಲಯವನ್ನು ಹೊಂದಿತು. ಪ್ರಾಣದೊಳಗಿದ್ದಂತಹ ಪೃಥ್ವಿಯು ವಾಯುವಿನ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಪ್ರಾಣವಾಯುವು ವಾಯುವಿನಲ್ಲಿ ಲಯವನ್ನು ಹೊಂದಿತು. ಈ ಪ್ರಕಾರವಾಗಿ ವಾಯುವಿನ ಮನೆಯಲ್ಲಿ ಪಂಚಪ್ರಾಣಗಳಾದ ಸಮಾನ, ಉದಾನ, ವ್ಯಾನ, ಅಪಾನ ಪ್ರಾಣಗಳು ವಾಯುತತ್ವದಲ್ಲಿ ಲಯವನ್ನು ಹೊಂದಿದವು. ಮನಪಂಚಕಗಳ ಲಯ. ಅಂತಃಕರಣದಲ್ಲಿದ್ದಂತಹ ಆಕಾಶವು ಸ್ವತಃ ತನ್ನಲ್ಲೇ ತಾನು ಲಯವನ್ನು ಹೊಂದಿತು. ಮನಸ್ಸಿನಲ್ಲಿದ್ದಂತಹ ವಾಯುವು ಆಕಾಶದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಮನಸ್ಸು ಆಕಾಶದಲ್ಲಿ ಲಯವನ್ನು ಹೊಂದಿತು. ಬುದ್ಧಿಯಲ್ಲಿದ್ದಂತಹ ತೇಜಸ್ಸು ಆಕಾಶದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಬುದ್ಧಿಯು ಆಕಾಶದಲ್ಲಿ ಲಯವನ್ನು ಹೊಂದಿತು. ಚಿತ್ತದಲ್ಲಿದ್ದಂತಹ ಅಪ್ತತ್ವವು ಆಕಾಶದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಚಿತ್ತವು ಆಕಾಶದಲ್ಲಿ ಲಯವನ್ನು ಹೊಂದಿತು. ಅಹಂಕಾರದಲ್ಲಿದ್ದಂತಹ ಪೃಥ್ವಿಯು ಆಕಾಶದ ಮನೆಯನ್ನು ಬಿಟ್ಟು ತನ್ನ ಮನೆಗೆ ಬರುತ್ತಿರಲು ಅಹಂಕಾರವು ಆಕಾಶದಲ್ಲಿ ಲಯವನ್ನು ಹೊಂದಿತು. ಈ ಪ್ರಕಾರವಾಗಿ ಆಕಾಶದ ಮನೆಯಲ್ಲಿ ಮನಪಂಚಕಗಳಾದ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಆಕಾಶ ತತ್ವದಲ್ಲಿ ಲಯವನ್ನು ಹೊಂದಿದವು. ಶರೀರವು ಅನ್ನದಲ್ಲಿ, ಅನ್ನವು ಧಾನ್ಯದಲ್ಲಿ, ಧಾನ್ಯವು ಭೂಮಿಯಲ್ಲಿ, ಭೂಮಿಯು ಗಂಧ ತನ್ಮಾತ್ರದಲ್ಲಿ, ತನ್ಮಾತ್ರಾ ವಿಶಿಷ್ಟ ಭೂಮಿಯು ಅಪ್ಪಿನಲ್ಲಿ, ಅಪ್ಪು ರಸದಲ್ಲಿ, ರಸವಿಶಿಷ್ಟ ಅಪ್ಪು ತೇಜಸ್ಸಿನಲ್ಲಿ, ತೇಜಸ್ಸು ರೂಪದಲ್ಲಿ, ರೂಪವಿಶಿಷ್ಟ ತೇಜಸ್ಸು ವಾಯುವಿನಲ್ಲಿ, ವಾಯು ಸ್ಪರ್ಶದಲ್ಲಿ, ಸ್ಪರ್ಶ ವಿಶಿಷ್ಟ ವಾಯುವು ಆಕಾಶದಲ್ಲಿ, ಆಕಾಶವು ಶಬ್ದದಲ್ಲಿ, ಶಬ್ದಸಹಿತ ಆಕಾಶವು ಇಂದ್ರಿಯಗಳಲ್ಲಿ, ಇಂದ್ರಿಯಗಳು ಮನಸ್ಸಿನಲ್ಲಿ, ಮನಸ್ಸು ಅಹಂಕಾರದಲ್ಲಿ, ಅಹಂಕಾರವು ಬುದ್ಧಿಯಲ್ಲಿ, ಬುದ್ಧಿಯು ಮಹತ್ತತ್ವದಲ್ಲಿ, ಮಹತ್ತತ್ವವು ಗುಣತ್ರಯದಲ್ಲಿ, ಗುಣತ್ರಯಗಳು ಮೂಲ ಪ್ರಕೃತಿಯಲ್ಲಿ. ಆಗ ಬ್ರಹ್ಮಾಂಡ ಆವರಣಗಳು ವ್ಯುತ್ಕ್ರಮದಿಂದ ಲಯವಾಗುತ್ತವೆ. ಹೀಗೆ ತತ್ವಲಯ ನಂತರ ಸ್ವೋತ್ತಮರ ಪ್ರವೇಶದಿಂದ ಅಶೇಷ ದೇವತೆಗಳ ಶರೀರ ರೂಪ ಲಯವೂ ಆಗುತ್ತದೆ. ಪೃಥ್ವಿ ಅಪ್ಪಿನಲ್ಲಿ ಲಯ, ಅಪ್ಪು ಅಗ್ನಿಯಲ್ಲಿ ಲಯ, ಅಗ್ನಿ ವಾಯುವಿನಲ್ಲಿ ಲಯ, ವಾಯು ಆಕಾಶದಲ್ಲಿ ಲಯ, ಆಕಾಶ ಮಹದಾಕಾಶದಲ್ಲಿ ಲಯ, ಮಹದಾಕಾಶ ತಾಮಸ ಅಹಂಕಾರದಲ್ಲಿ ಲಯ, ತಾಮಸ ಅಹಂಕಾರ ತೈಜಸ ಅಹಂಕಾರದಲ್ಲಿ ಲಯ, ತೈಜಸ ಅಹಂಕಾರ ವೈಕಾರಿಕ ಅಹಂಕಾರದಲ್ಲಿ ಲಯ, ಮೂಲ ಅಹಂಕಾರ ಮಹತ್ತತ್ವದಲ್ಲಿ ಲಯ. ಮಹತ್ತತ್ವದಲ್ಲಿದ್ದಂತಹ ರಜೋರಾಶಿ 10 ಭಾಗದಿಂದ ಸತ್ವರಾಶಿಯಲ್ಲಿ ಮಿಶ್ರ, 1 ಭಾಗದಿಂದ ರಜೋರಾಶಿಯಲ್ಲಿ ಮಿಶ್ರ, 1 ಭಾಗದಿಂದ ತಮೋರಾಶಿಯಲ್ಲಿ ಮಿಶ್ರ, ಮೂಲ ತಮಸ್ಸು ತಮಸ್ಸಿನಲ್ಲಿ ಮಿಶ್ರ. ಮಹತ್ತತ್ವ ತ್ರಿಗುಣಾತ್ಮಕ ಜಡ ಪ್ರಕೃತಿಯಲ್ಲಿ ಲಯ, ಜಡ ಪ್ರಕೃತಿಯು ಮೂಲ ಪ್ರಕೃತಿಯಲ್ಲಿ ಲಯ. ಸಪ್ತದ್ವೀಪ ಸಪ್ತಾವರಣವುಳ್ಳ ಬ್ರಹ್ಮಾಂಡವು ಸಂಕರ್ಷಣನ ಮುಖಜ್ವಾಲಾದಿಂದ ಆಜ್ಯಖಂಡವು ಅಗ್ನಿ ಸಂಪರ್ಕವೂ ಆದರೆ ಹೇಗೋ ಹಾಗೆ ಮೂಲ ಪ್ರಕೃತಿ ಶ್ರೀ ಮಹಾಲಕ್ಷ್ಮಿ ದ್ವಾರ ಶ್ರೀಮನ್ನಾರಾಯಣನ ಉದರ ಪ್ರವೇಶವಾಗುತ್ತದೆ. ಪಂಚಭೂತಾತ್ಮಕ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಆ ದೇವತೆಗಳಲ್ಲಿ ಪರಮಾತ್ಮನ ಅಂಶ, ರಮಾಂಶ, ಮುಖ್ಯ ಪ್ರಾಣಾಂಶ ಹೀಗೆ 3 ಬಗೆಯಾಗಿದೆ.
ಪ್ರಥಮತಃ ಭಗವಂತನ ಅಂಶಗಳಿಗೆ ಲಯ, ಅನಂತರ ರಮಾಂಶಗಳಿಗೆ, ತರುವಾಯ ಮುಖ್ಯಪ್ರಾಣ ಅಂಶಗಳಿಗೆ ಏಕೀಭಾವ ಲಕ್ಷಣ ಲಯ ಚಿಂತನೆ ಮಾಡಬೇಕು. ತತ್ವದೇವತೆಗಳಿಗೆ ಸ್ವೋತ್ತಮರಲ್ಲಿ ಅಧಮರಿಗೆ ಪ್ರವೇಶವೇ ಲಯ. ಅನಂತರ ತತ್ವಗಳಿಗೆ ಕಾರ್ಯಕ್ಕೆ ಕಾರಣದಲ್ಲಿ ಏಕೀಭಾವ ಲಕ್ಷಣ ಲಯ ಚಿಂತನೆ. ಹೀಗೆ ಪಂಚವಿಧತೆಯ ಲಯ ಚಿಂತನೆ ಮಾಡತಕ್ಕದ್ದು. ಪ್ರಥಮತಃ ಮಾಡತಕ್ಕ ಪರಮಾತ್ಮನ ಅಂಶಗಳಿಗೆ ಲಯ ಚಿಂತನೆ. ಪೃಥ್ವಿ ಅಭಿಮಾನಿ ಶನೈಶ್ಚರ ಅಂತರ್ಗತ ಭಗವದ್ ಅಂಶಕ್ಕೆ ಉದಕಾಭಿಮಾನಿ ವರುಣಾಂತರ್ಗತ ಭಗವದ್ ಅಂಶದಲ್ಲಿ ಲಯ. ವರುಣಾಂತರ್ಗತ ಭಗವತ್ ಅಂಶಕ್ಕೆ ತೇಜೋಭಿಮಾನಿ ಸೂರ್ಯಾಂತರ್ಗತ ಭಗವದ್ ಅಂಶದಲ್ಲಿ ಲಯ. ಸೂರ್ಯಾಂತರ್ಗತ ಭಗವದ್ ಅಂಶಕ್ಕೆ ವಾಯು ಅಭಿಮಾನಿ ಪ್ರವಾಹವಾಯು ಅಂತರ್ಗತ ಭಗವದ್ ಅಂಶದಲ್ಲಿ ಲಯ. ಪ್ರವಾಹವಾಯು ಅಂತರ್ಗತ ಭಗವದ್ ಅಂಶಕ್ಕೆ ಆಕಾಶಾಭಿಮಾನಿ ಗಣಪತ್ಯಂತರ್ಗತ ಭಗವದ್ ಅಂಶದಲ್ಲಿ ಲಯ. ಗಣಪತ್ಯಂತರ್ಗತ ಭಗವದ್ ಅಂಶಕ್ಕೆ ಅಹಂಕಾರ ತತ್ವಾಭಿಮಾನಿ ರುದ್ರಾಂತರ್ಗತ ಭಗವದ್ ಅಂಶದಲ್ಲಿ ಲಯ. ರುದ್ರಾಂತರ್ಗತ ಭಗವದ್ ಅಂಶಕ್ಕೆ ಮಹತ್ತತ್ವಾಭಿಮಾನಿ ಬ್ರಹ್ಮಾಂತರ್ಗತ ಭಗವದ್ ಅಂಶದಲ್ಲಿ ಲಯ. ಬ್ರಹ್ಮಾಂತರ್ಗತ ಭಗವದ್ ಅಂಶಕ್ಕೆ ಅವ್ಯಕ್ತ ತತ್ವಾಭಿಮಾನಿ ರಮಾಂತರ್ಗತ ಭಗವದ್ ಅಂಶದಲ್ಲಿ ಏಕೀಭಾವ ಲಕ್ಷಣ ಲಯ. ತದಂಶೋಪೇತ ಭಗವದ್ ಅಂಶಗಳಿಗೆ ದಕ್ಷಿಣ ಅಕ್ಷಿಸ್ಥ ವಿಶ್ವನಿಂದ ಏಕೀಭಾವ, ವಿಶ್ವಗೆ ಕಂಠದೇಶಸ್ಥ ತೈಜಸನಿಂದ ಏಕೀಭಾವ ಚಿಂತನೆ ಮಾಡಿ ಆ ತೈಜಸನಿಗೆ ಹೃದಯಾಕಾಶಸ್ಥ ಪ್ರಾಜ್ಞನಿಂದ ಐಕ್ಯ ಚಿಂತನೆ ಮಾಡಿ ಇಟ್ಕೊಳ್ಬೇಕು. ಎರಡನೇದಾಗಿ ರಮಾಂಶಗಳಿಗೆ ಲಯ ಚಿಂತನೆ. ಪೃಥ್ವಿ ಅಭಿಮಾನಿ ಶನೈಶ್ಚರ ಅಂತರ್ಗತ ರಮಾಂಶಕ್ಕೆ ಉದಕಾಭಿಮಾನಿ ವರುಣಾಂತರ್ಗತ ರಮಾಂಶದಲ್ಲಿ ಲಯ. ವರುಣಾಂತರ್ಗತ ರಮಾಂಶಕ್ಕೆ ತೇಜೋ ಅಭಿಮಾನಿ ಸೂರ್ಯಾಂತರ್ಗತ ರಮಾಂಶದಲ್ಲಿ ಲಯ. ಸೂರ್ಯಾಂತರ್ಗತ ರಮಾ ಅಂಶಕ್ಕೆ ಪ್ರವಾಹವಾಯು ಅಂತರ್ಗತ ರಮಾಂಶದಲ್ಲಿ ಲಯ. ಪ್ರವಾಹವಾಯು ಅಂತರ್ಗತ ರಮಾಂಶಕ್ಕೆ ಗಣಪತ್ಯಂತರ್ಗತ ರಮಾಂಶದಲ್ಲಿ ಲಯ. ಗಣಪತ್ಯಂತರ್ಗತ ರಮಾಂಶಕ್ಕೆ ಅಹಂಕಾರ ತತ್ವಾಭಿಮಾನಿ ರುದ್ರಾಂತರ್ಗತ ರಮಾಂಶದಲ್ಲಿ ಲಯ. ರುದ್ರಾಂತರ್ಗತ ರಮಾಂಶಕ್ಕೆ ಮಹತ್ತತ್ವಾಭಿಮಾನಿ ಬ್ರಹ್ಮಾಂತರ್ಗತ ರಮಾಂಶದಲ್ಲಿ ಲಯ. ಬ್ರಹ್ಮಾಂತರ್ಗತ ರಮಾಂಶಕ್ಕೆ ಅವ್ಯಕ್ತ ತತ್ವಾಭಿಮಾನಿ ರಮಾದೇವಿಯಲ್ಲಿ ಏಕೀಭಾವ ಲಕ್ಷಣ ಲಯ. ರಮಾಂಶೋಪೇತ ರಮಾಂಶಗಳಿಗೆ ದಕ್ಷಿಣ ಅಕ್ಷಿಸ್ಥ ಶ್ರೀದೇವಿಯಿಂದ ಏಕೀಭಾವ, ಶ್ರೀದೇವಿಗೆ ಕಂಠದೇಶಸ್ಥ ಭೂದೇವಿಯರಿಂದ ಏಕೀಭಾವ ಚಿಂತನ. ಆ ಭೂದೇವಿಗೆ ಹೃದಯಾಕಾಶಸ್ಥ ಪ್ರಾಜ್ಞಪತಿ ದುರ್ಗಾದೇವಿಯಿಂದ ಐಕ್ಯ ಚಿಂತಿಸಿ ಆ ಅಂಶಗಳಿಗೆ ಭಗವದ್ ಅಧೀನತ್ವ ಚಿಂತಿಸೋದೇ ಲಕ್ಷ್ಮೀ ಲಯ. ಮೂರನೆಯದಾಗಿ ಮುಖ್ಯ ಪ್ರಾಣಾಂಶಗಳಿಗೆ ಲಯ ಪ್ರಕಾರ. ಪೃಥ್ವಿ ಅಭಿಮಾನಿ ಶನೈಶ್ಚರ ಅಂತರ್ಗತ ಮುಖ್ಯ ಪ್ರಾಣಾಂಶಕ್ಕೆ ಉದಕಾಭಿಮಾನಿ ವರುಣಾಂತರ್ಗತ ಮುಖ್ಯ ಪ್ರಾಣಾಂಶದಲ್ಲಿ ಲಯ. ವರುಣಾಂತರ್ಗತ ಮುಖ್ಯ ಪ್ರಾಣಾಂಶಕ್ಕೆ ಸೂರ್ಯಾಂತರ್ಗತ ಮುಖ್ಯ ಪ್ರಾಣಾಂಶದಲ್ಲಿ ಲಯ. ಸೂರ್ಯಾಂತರ್ಗತ ಮುಖ್ಯ ಪ್ರಾಣಾಂಶಕ್ಕೆ ಪ್ರವಾಹವಾಯು ಅಂತರ್ಗತ ಮುಖ್ಯ ಪ್ರಾಣಾಂಶದಲ್ಲಿ ಲಯ. ಪ್ರವಾಹವಾಯು ಅಂತರ್ಗತ ಮುಖ್ಯ ಪ್ರಾಣಾಂಶಕ್ಕೆ ಗಣಪತ್ಯಂತರ್ಗತ ಮುಖ್ಯ ಪ್ರಾಣ ಅಂಶದಲ್ಲಿ ಲಯ. ಗಣಪತ್ಯಂತರ್ಗತ ಮುಖ್ಯ ಪ್ರಾಣ ಅಂಶಕ್ಕೆ ರುದ್ರ ಅಂತರ್ಗತ ಮುಖ್ಯ ಪ್ರಾಣಾಂಶದಲ್ಲಿ ಲಯ. ರುದ್ರಾಂತರ್ಗತ ಮುಖ್ಯ ಪ್ರಾಣಾಂಶಕ್ಕೆ ಮಹತ್ತತ್ವಾಂತರ್ಗತ ಮುಖ್ಯ ಪ್ರಾಣಾಂಶದಲ್ಲಿ ಏಕೀಭಾವ ಲಕ್ಷಣ ಲಯ. ಈ ಮುಖ್ಯ ಪ್ರಾಣಾಂಶಗಳಿಗೆ ದುರ್ಗಾತ್ಮಕ ರಮಾದ್ವಾರ ಭಗವದ್ ಅಧೀನತ್ವ ಚಿಂತನೆಯೇ ಮುಖ್ಯ ಪ್ರಾಣಲಯ. ತನ್ಮಾತ್ರಗಳ ಲಯ. ಪೃಥ್ವಿ ತನ್ಮಾತ್ರ ಗಂಧ, ಅದಕ್ಕೆ ಅಭಿಮಾನಿಗಳು ರುದ್ರಪುತ್ರ ಸಮಾನ ವಾಯು, ವಾಯುಪುತ್ರ ಸಮಾನ ವಾಯು. ರುದ್ರಪುತ್ರ ಸಮಾನಗೆ ಅಗ್ನಿಯಲ್ಲಿ ಪ್ರವೇಶ, ಅಗ್ನಿಗೆ ಸೂರ್ಯನಲ್ಲಿ, ಸೂರ್ಯನಿಗೆ ಬೃಹಸ್ಪತಿಯಲ್ಲಿ, ಬೃಹಸ್ಪತಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಪ್ರವೇಶ. ವಾಯುಪುತ್ರ ಸಮಾನಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಪ್ರವೇಶ. ಅಪ್ಪು ತತ್ವಾಭಿಮಾನಿ ವರುಣಗೆ ಚಂದ್ರನಲ್ಲಿ ಪ್ರವೇಶ, ಚಂದ್ರನಿಗೆ ಅನಿರುದ್ಧನಲ್ಲಿ, ಅನಿರುದ್ಧಗೆ ಕಾಮನಲ್ಲಿ, ಕಾಮಗೆ ಸಂಸಾರಾವಸ್ಥೆಯಲ್ಲಿ ರುದ್ರನಲ್ಲಿ, ಮುಕ್ತಿಕಾಲದಲ್ಲಿ ವಾರುಣಿದ್ವಾರ ಶೇಷನಲ್ಲಿ ಪ್ರವೇಶ, ಶೇಷಗೆ ಸರಸ್ವತಿ ದ್ವಾರ ಬ್ರಹ್ಮನಲ್ಲಿ ಪ್ರವೇಶ, ಬ್ರಹ್ಮಗೆ ರಮಾದ್ವಾರ ವಿಷ್ಣುವಿನಲ್ಲಿ ಅಧೀನ ಚಿಂತನೆ. ಅಪ್ಪು ತನ್ಮಾತ್ರ ರಸ, ಅದಕ್ಕೆ ಅಭಿಮಾನಿಗಳು ರುದ್ರಪುತ್ರ ಉದಾನ, ವಾಯುಪುತ್ರ ಉದಾನ ನಾಮಕರು. ರುದ್ರಪುತ್ರಗೆ ಅಗ್ನಿಯಲ್ಲಿ ಪ್ರವೇಶ, ಅಗ್ನಿಗೆ ಸೂರ್ಯನಲ್ಲಿ, ಸೂರ್ಯನಿಗೆ ಬೃಹಸ್ಪತಿಯಲ್ಲಿ, ಬೃಹಸ್ಪತಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ, ವಾಯುಪುತ್ರಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ. ತೈಜಸ ತತ್ವಾಭಿಮಾನಿ ಅಗ್ನಿಗೆ ಸೂರ್ಯನಲ್ಲಿ, ಸೂರ್ಯಗೆ ಗುರುವಿನಲ್ಲಿ, ಗುರುವಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ. ತೈಜಸ ತನ್ಮಾತ್ರ ರೂಪ, ಅದಕ್ಕೆ ಅಭಿಮಾನಿಗಳು ರುದ್ರಪುತ್ರ ವ್ಯಾನ, ವಾಯುಪುತ್ರ ವ್ಯಾನ. ರುದ್ರಪುತ್ರ ವ್ಯಾನಗೆ ಅಗ್ನಿಯಲ್ಲಿ ಲಯ, ಅಗ್ನಿಗೆ ಸೂರ್ಯನಲ್ಲಿ, ಸೂರ್ಯಗೆ ಗುರುವಿನಲ್ಲಿ, ಗುರುವಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ. ವಾಯುಪುತ್ರ ವ್ಯಾನಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ. ಆಕಾಶ ತತ್ವಾಭಿಮಾನಿ ಗಣಪತಿಗೆ ಗುರುವಿನಲ್ಲಿ ಲಯ, ಗುರುವಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ. ಆಕಾಶ ತನ್ಮಾತ್ರ ಶಬ್ದ, ಅದಕ್ಕೆ ಅಭಿಮಾನಿ ರುದ್ರಪುತ್ರ ಪ್ರಾಣ ಬೃಹಸ್ಪತಿಗಳು.
ರುದ್ರಪುತ್ರಗೆ ಅಗ್ನಿಯಲ್ಲಿ, ಅಗ್ನಿಗೆ ಸೂರ್ಯನಲ್ಲಿ, ಸೂರ್ಯಗೆ ಗುರುವಿನಲ್ಲಿ, ಗುರುವಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ, ಬೃಹಸ್ಪತಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ. ಕರ್ಮೇಂದ್ರಿಯ ಅಭಿಮಾನಿಗಳ ಲಯ ಪ್ರಕಾರ: ಉಪಸ್ಥ ಅಭಿಮಾನಿ ಸ್ವಯಂಭುವ ಮನುವಿಗೆ ಅಹಂಕಾರಿಕ ಪ್ರಾಣನಲ್ಲಿ ಲಯ, ಪಾಯು ಅಭಿಮಾನಿ ಮಿತ್ರಗೆ ಅಹಂಕಾರಿಕ ಪ್ರಾಣನಲ್ಲಿ ಲಯ, ಪಾದಾಭಿಮಾನಿ ಜಯಂತನಿಗೆ ಗುರುವಿನಲ್ಲಿ ಲಯ, ಗುರುವಿನಿಗೆ ಅಹಂಕಾರಿಕ ಪ್ರಾಣನಲ್ಲಿ ಲಯ, ಹಸ್ತ ಅಭಿಮಾನಿ ದಕ್ಷಗೆ ಅಹಂಕಾರಿಕ ಪ್ರಾಣನಲ್ಲಿ ಲಯ, ವಾಘಭಿಮಾನಿ ಅಗ್ನಿಗೆ ಸೂರ್ಯನಲ್ಲಿ ಲಯ, ಸೂರ್ಯನಿಗೆ ಗುರುವಿನಲ್ಲಿ ಲಯ, ಗುರುವಿಗೆ ಅಹಂಕಾರಿಕ ಪ್ರಾಣನಲ್ಲಿ ಲಯ, ಅಹಂಕಾರಿಕ ಪ್ರಾಣನಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ. ಪಂಚ ಜ್ಞಾನೇಂದ್ರಿಯಗಳ ಅಭಿಮಾನಿ ದೇವತೆಗಳ ಲಯ ಪ್ರಕಾರ: ನಾಸಿಕಾಭಿಮಾನಿ ಅಶ್ವಿನಿ ಕುಮಾರರಿಗೆ ಚಂದ್ರನಲ್ಲಿ ಲಯ, ರಸನಾಭಿಮಾನಿ ವರುಣನಿಗೆ ಚಂದ್ರನಲ್ಲಿ ಲಯ, ಚಂದ್ರನಿಗೆ ಅನಿರುದ್ಧನಲ್ಲಿ ಲಯ, ಅನಿರುದ್ಧಗೆ ಕಾಮಾದಿದ್ವಾರ ವಿಷ್ಣುವಿನಲ್ಲಿ ಲಯ, ಚಕ್ಷುರಭಿಮಾನಿ ಸೂರ್ಯನಿಗೆ ಗುರುವಿನಲ್ಲಿ, ಗುರುವಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ, ತ್ವಗ್ಗಭಿಮಾನಿ ಪ್ರಾಣಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ, ಶ್ರೋತ್ರಾಭಿಮಾನಿ ದಿಗ್ದೇವತೆಗಳು, ಪೂರ್ವ ದಿಗ್ ಅಭಿಮಾನಿಗಳು ಪ್ರಾಣಾದಿಗಳು, ದಕ್ಷಿಣ ದಿಗ್ ಅಭಿಮಾನಿಗಳು ಯಮಾದಿಗಳು, ಪ್ರತೀಚಿತ್ ದಿಗ್ ಅಭಿಮಾನಿಗಳು ಚಂದ್ರಕುಬೇರಾದಿಗಳು, ಅಧೋ ದಿಗ್ ಅಭಿಮಾನಿ ಶೇಷ, ಊರ್ಧ್ವ ದಿಗ್ ಅಭಿಮಾನಿ ಇಂದ್ರಾದಿಗಳು, ಚತುಷ್ಕೋಣಾಧಿಪರು ಶೇಷ, ಮಿತ್ರ, ಇಂದ್ರ, ಕಾಮಾದಿಗಳು. ಯಮ ಕುಬೇರಾದಿಗಳಿಗೆ ವಿಶೇಷವೇನೆಂದರೆ ದಕ್ಷಿಣ ದಿಗ್ಗಭಿಮಾನಿ ಯಮನಿಗೆ ಸ್ವಯಂಭುವ ಮನುವಿನಲ್ಲಿ, ಸ್ವಯಂಭುವ ಮನುವಿಗೆ ಇಂದ್ರಾದಿದ್ವಾರ ವಿಷ್ಣುವಿನಲ್ಲಿ ಲಯ, ಉತ್ತರ ದಿಗ್ಗಭಿಮಾನಿ ಕುಬೇರನಿಗೆ ಚಂದ್ರನಲ್ಲಿ, ಚಂದ್ರಗೆ ಅನಿರುದ್ಧನಲ್ಲಿ, ಅನಿರುದ್ಧಗೆ ಕಾಮಾದಿದ್ವಾರ ವಿಷ್ಣುವಿನಲ್ಲಿ ಲಯ. ಮೃತ್ಯು ದೇವತೆಗಳು ಮತ್ತು ಋಭುದೇವತೆಗಳು ಎಲ್ಲರೂ ಪೃಥ್ವಿ ಅಭಿಮಾನಿ ಶನೈಶ್ಚರನಲ್ಲಿ ಪ್ರವೇಶಿಸುವರು. ಸರ್ವ ಅಗ್ನಿತನೆಯರು ಹೇಳದಿರುವ ಇತರ ದೇವತೆಗಳು ಅಗ್ನಿಯನ್ನು ಪ್ರವೇಶಿಸುವರು. ಅಗ್ನಿಯು ಸೂರ್ಯನಲ್ಲಿ, ಆಕಾಶಾಭಿಮಾನಿ ಗಣಪತಿ, ಶನೈಶ್ಚರ ಮತ್ತು ಸೂರ್ಯ ತಮ್ಮವರಿಂದ ಸಹಿತರಾಗಿ ಬೃಹಸ್ಪತಿಯಲ್ಲಿ ಪ್ರವೇಶ, ಬೃಹಸ್ಪತಿಯು ದೇವೇಂದ್ರನಲ್ಲಿ ಪ್ರವೇಶ, ಇಂದ್ರನು ಸಂಸಾರಾವಸ್ಥೆಯಲ್ಲಿ ಉಮಾದ್ವಾರ ರುದ್ರನಲ್ಲಿ ಪ್ರವೇಶ, ಮುಕ್ತಿಕಾಲದಲ್ಲಿ ಸೌಪರ್ಣಿಯಲ್ಲಿ ಪ್ರವೇಶ. ಎಲ್ಲ ಗಂಧರ್ವರು ಕುಬೇರನಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ. ಕುಬೇರ ಮತ್ತು ವರುಣರು ಚಂದ್ರನಲ್ಲಿ, ಚಂದ್ರ ಸೇನಾಧಿಪತಿಯಾದ ವಿಶ್ವಕ್ಸೇನ ಮುಂತಾದವರು ಅನಿರುದ್ಧನಲ್ಲಿಯೂ, ಅನಿರುದ್ಧ ಹಾಗೂ ಸನಕಾದಿತ್ರಯರು ಪ್ರದ್ಯುಮ್ನನಲ್ಲಿಯೂ, ಪ್ರದ್ಯುಮ್ನನು ಶೇಷಪತ್ನಿ ವಾರುಣಿಯಲ್ಲಿಯೂ, ವಾರುಣಿಯು ಶೇಷನಲ್ಲಿ ಲಯವು ಹೊಂದುವರು. ಶೇಷದೇವರು ಬ್ರಹ್ಮನಲ್ಲಿ ಲಯವನ್ನು ಹೊಂದುವರು. ಇದು ಶೇಷ ಮಾರ್ಗ. ಅಗ್ನಿಗೆ ಸೂರ್ಯನಲ್ಲಿ ಲಯ, ಸೂರ್ಯ ಆಕಾಶ ಪೃಥ್ವಿಗಳಿಗೆ ಬೃಹಸ್ಪತಿಯಲ್ಲಿ ಲಯ, ಭೃಗು ಮುಂತಾದವರು ದಕ್ಷನನ್ನು ಸೇರುತ್ತಾರೆ. ನಿರುತಿಯು ಯಮದೇವರನ್ನು, ಯಮದೇವರು ವೈವಸ್ವತಮನು, ಪ್ರಿಯವ್ರತ ಮೊದಲಾದ ಚಕ್ರವರ್ತಿಗಳು ಸ್ವಯಂಭುವ ಮನುವನ್ನು ಪ್ರವೇಶಿಸುತ್ತಾರೆ. ಸ್ವಯಂಭುವ ಮನು, ಬೃಹಸ್ಪತಿ, ದಕ್ಷರು ಹಾಗೂ ಮರುದ್ಗಣಗಳು ಇಂದ್ರದೇವರನ್ನು, ಇಂದ್ರದೇವರು ಗರುಡ ಪತ್ನಿ ಸೌಪರ್ಣಿಯನ್ನು, ಸೌಪರ್ಣಿಯು ಗರುಡನನ್ನು ಸೇರುತ್ತಾರೆ. ಗರುಡನಿಗೆ ಬ್ರಹ್ಮದೇವರಲ್ಲಿ ಲಯವಾಗುತ್ತದೆ. ಇದು ಗರುಡ ಮಾರ್ಗ. ಆ ಬ್ರಹ್ಮದೇವರು ಈ ಎಲ್ಲ ದೇವತೆಗಳ ಜೊತೆಗೆ ರಮಾದ್ವಾರ ಪರಮಾತ್ಮನನ್ನು ಸೇರುತ್ತಾರೆ. ರಾಮಕೃಷ್ಣಾದಿ ಅವತಾರ ರೂಪಗಳು ಮೂಲರೂಪಿ ಪದ್ಮನಾಭನಲ್ಲಿ ಶ್ರೀ ಮಧ್ವಾಚಾರ್ಯರ ಸಂತತಿಗೆ ಬಂದು ಶ್ರೀ ಹರಿನೈವೇದ್ಯ, ವೈಶ್ವದೇವ, ಬಲಿಹರಣ, ಹಸ್ತೋದಕ ನಿತ್ಯ ಸಿಗುವಂತೆ ಮಾಡಿಸಿರಿ. ಪಾಪನಾಶವಾದ ಮೇಲೆ ಆಕಾಶಗಂಗಾಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಅನಂತರ ಬ್ರಹ್ಮಲೋಕಕ್ಕೆ ಹೋಗಿ ಸರಸ್ವತೀಪತಿ ಬ್ರಹ್ಮದೇವರ ಸಾಧನ 100 ವರ್ಷ ಪೂರ್ತಿಯಾಗುವವರೆಗೆ ಅಲ್ಲೇ ಇದ್ದು ತಾರಕ ಬ್ರಹ್ಮದೇವರ ಕೈಯಲ್ಲಿ ಉಪದೇಶ ತೆಗೆದುಕೊಂಡು ಲಕ್ಷ್ಮೀ ಸ್ವರೂಪಳಾದ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಲಿಂಗದೇಹದ ಭಂಗವಾಗಿ ಅನಂತಾಸನಕ್ಕೆ ಹೋಗಿ ವಾಸುದೇವ ಮೂರ್ತಿಯ ದರ್ಶನವನ್ನು ತೆಗೆದುಕೊಂಡು ಮುಕ್ತರನ್ನು ಕೂಡಿಕೊಂಡು ಮುಕ್ತಿಗೆ ಹೋಗುವಂತಹ ಶ್ರೀ ವಾದಿರಾಜರು ಮಾಡಿದಂಥ ಪಂಚೀಕರಣ ಆಟ ಸಂಪೂರ್ಣವಾಯಿತು. ಅಸ್ಮತ್ ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀಪತಿ ಹಯಗ್ರೀವಾರ್ಪಣಮಸ್ತು.